ಮಾತುಗಳು ಆಗಿರಲಿ ತಂದೆ. ಯಾವುದೇ ರೀತಿಯಾದ ಸ್ವಕಲ್ಪಿತವಾದ ಮಾತುಗಳನ್ನು ಹೇಳಿ ಅಪ್ಪ ನಿಮ್ಮ ಮುಂದೆ ನಾನು ಅಪರಾಧಿ ಅಥವಾ ಅಜ್ಞಾನಿಯಾಗಿ ಕಾಣಿಸಲ್ಪಡದ ಹಾಗೆ ಅಪ್ಪ. ಹೌದಪ್ಪ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳುವ ಪ್ರಕಾರ ನಿನ್ನ ಮಾತಿಗೆ ಯಾವುದೊಂದನ್ನು ಸೇರಿಸದೆ ಅದರಿಂದ ಯಾವುದೊಂದನ್ನು ತೆಗೆದು ಹಾಕದೆ ಇರೋ ವಾಕ್ಯವು ಇದ್ದ ಹಾಗೆ ಹೇಳಕ್ಕಾಗುವಂತೆ ನನ್ನನ್ನು ಬಲಪಡಿಸಿರಿ, ದೃಢಪಡಿಸಿರಿ. ಕೇಳುವಂಥ ಮಕ್ಕಳು, ನೋಡುವಂಥ ಮಕ್ಕಳು ನೋಡಿ ದೇವ್ರೆ ಆ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂಥ ಒಂದು ಆತ್ಮಿಕ ನೇತ್ರಗಳನ್ನು ತೆರೆಯ ಮಾಡುವಂತೆ ಸಹಾಯ ಮಾಡಿರಿ ಕರ್ತನೆ. ಅದೇ ರೀತಿ ಕೇಳಿ ಅನೇಕರಿಗೆ ಹೇಳುವ ಹಾಗೆ ಕೃಪೆ ತೋರಿಸಿರಿ. ವಾಕ್ಯಗಳನ್ನು ಪ್ರತಿಯೊಬ್ಬರು ನೆನಪಿನಲ್ಲಿಟ್ಟುಕೊಂಡು ಅಥವಾ ಬರೆದುಕೊಂಡು ಅಪ್ಪ ಅದನ್ನು ಧ್ಯಾನಿಸುವಂತೆ ಸಹಾಯ ಮಾಡಿರಿ, ನಡೆಸಿಕೊಳ್ಳಿರಿ ಎಂದು ಈ ಚಿಕ್ಕ ಪ್ರಾರ್ಥನೆ ಮನವಿ ವಿಜ್ಞಾಪನೆಯನ್ನು ನಿಮ್ಮ ಪ್ರಿಯ ಕುಮಾರನು, ನಮ್ಮ ರಕ್ಷಕನು, ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ದಿವ್ಯವುಳ್ಳ ನಾಮದಲ್ಲಿ ಬೇಡಿಕೊಂಡಿನಪ್ಪ ತಂದೆ, ಆಮೇಲೆ. ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದ್ಸರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ದೇವರ ಆಲೋಚನೆ ಆದಿಯಿಂದಲೂ ಏನಾಗಿತ್ತು, ಆದಿಯಿಂದಲೂ ದೇವರ ಆಲೋಚನೆ ಏನಾಗಿತ್ತು ಎಂಬುದನ್ನು ನಾವು ಈ ದಿನದಲ್ಲಿ ಅರ್ಥ ಮಾಡಿಕೊಳ್ಳೋಣ. ದೇವರು ಮನುಷ್ಯರನ್ನು ಉಂಟು ಮಾಡಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂತೆ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಮೊದಲನೇದಾಗಿ ತಾಯಿಯ ಗರ್ಭದಲ್ಲಿ ಒಂದು ಜನ್ಮವನ್ನು ಕೊಟ್ಟು ರೂಪವನ್ನು, ಆಕಾರವನ್ನು, ಪ್ರತಿಯೊಂದು ಅವಯವಗಳನ್ನು ದೇವರು ಕೊಟ್ಟು ತಾಯಿ ಗರ್ಭದಲ್ಲಿ ನೀರಿನ ಒಂದು ಆ ಪರದೆ ಒಳಗಡೆ, ನೀರಿನ ಒಳಗಡೆ ದೇವರು ಪೋಷಿಸಿ ಅದನ್ನು ಕಾಪಾಡಿ ಪ್ರತಿಯೊಂದು ಅವಯವಗಳನ್ನು ತಯಾರು ಮಾಡಿ 9 ತಿಂಗಳಿಗೆ ಈ ಲೋಕವನ್ನು ನೋಡೋದಕ್ಕೆ ಆ ಒಂದು ದೇವರ ಬಹುಮಾನ ಈ ಲೋಕಕ್ಕೆ ಬರುವಾಗ ದೇವರು ಬಹಳ ಸಂತೋಷ ಪಡ್ತಾರೆ. ತಾಯಿ ಗರ್ಭದಲ್ಲಿ ದೇವರು ರೂಪಿಸ್ಬೇಕಾದ್ರೆ ಬಹಳ ಸಂತೋಷ ಪಡ್ತಾರೆ. ಏನಂದ್ರೆ, ನನ್ನ ಮಗನು ಈ ಲೋಕಕ್ಕೆ ಹೋಗಿ ನನ್ನ ಪ್ರೀತಿಯ ಕುರಿತು ಸಾರ್ತಾನೆ, ನನ್ನನ್ನು ಕುರಿತು ಪ್ರಕಟಪಡಿಸ್ತಾನೆ, ನನ್ನನ್ನು ಯಾರೆಂದು, ದೇವರು ಯಾರೆಂದು ಹುಡುಕುತ್ತಾನೆಂದು ದೇವರು ಬಹಳ ಆಸೆಯಿಂದ ದೇವರು ಇರ್ತಾರೆ. ಈ ಸೃಷ್ಟಿಯನ್ನು ನೋಡಿ, ಈ ಸೃಷ್ಟಿಯನ್ನು ಯಾರು ಉಂಟು ಮಾಡಿದ್ರು? ಒಂದು ಎಲೆ ಬೆಳೀತಾ ಇದೆ, ಅದಕ್ಕೆ ನಾನು ನೀರಾಗ್ತಾ ಇಲ್ಲ. ನಾವು ಬೆಳೆಸ್ತೀವಿ ಚಿಕ್ಕ ಚಿಕ್ಕ ಗಿಡಗಳು, ನೀರಾಕಿದ್ರೆ ಬೆಳಿತವೆ ಅಥವಾ ಒಣಗೋಯ್ತವೆ. ದೇವರು ಸಕಲ ಮರಗಳನ್ನು, ಸಕಲ ಗಿಡಗಳನ್ನು, ದೊಡ್ಡ ಮರಗಳನ್ನು ದೇವರು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಸಮಯದಲ್ಲಿ ಮಳೆಯನ್ನು ಕೊಟ್ಟು ದೇವರು ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ತಾಯಿ ಗರ್ಭದಲ್ಲಿ ದೇವರು ರೂಪ ಕೊಟ್ಟು ಒಂದು ಜನ್ಮವನ್ನು ಕೊಟ್ಟು ಈ ಲೋಕಕ್ಕೆ ಕಳಿಸುವಾಗ ಮನುಷ್ಯರೇನಾಗಿದ್ದಾರೆ ಅಂದ್ರೆ, ಬರ್ತಾ 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 ದೇವರ ಒಂದು ಆಲೋಚನೆ, ದೇವರ ಒಂದು ಸಂಕಲ್ಪವನ್ನು ತಿಳಿಯದೇ ಇರದವರಾಗಿ ಒಬ್ಬರಿಗೊಬ್ಬರು ಕಡದಾಡ್ಕೊಳ್ಳುವಂಥದ್ದು, ಒಬ್ಬರನ್ನೊಬ್ಬರು ಸಾಯಿಸುವಂಥದ್ದು, ಒಬ್ರಿಗೊಬ್ರು ದೋಚಿಕೊಳ್ಳುವಂಥದ್ದು, ಒಬ್ರಿಗೊಬ್ರು ಮೋಸ ಮಾಡುವಂಥದ್ದು, ಒಬ್ರಿಗೊಬ್ರು ದೂಷಿಸುವಂಥದ್ದು, ಇದನ್ನು ಮಾಡ್ತಾ 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 ದೇವರ ಮನಸ್ಸಿಗೆ ಬಹಳವಾಗಿ ನೋವುಂಟು ಮಾಡ್ತಾರೆ. ದೇವರು ತಾಯಿ ಗರ್ಭದಲ್ಲಿ ಜನ್ಮ ಕೊಟ್ಟಂಥದ್ದು ಯಾಕೆ ಅಂದ್ರೆ, ನಾನು ನೀತಿವಂತನು, ನೀವು ನೀತಿವಂತರಾಗಬೇಕು. ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಬೇಕು. ನಾನು ಯಾವುದೇ ದುಷ್ಟಾಟಗಳು ಮಾಡ್ತಾ ಇಲ್ಲ, ಯಾವುದೇ ನಾನು ನೀಚ ಕಾರ್ಯಗಳನ್ನ ಮಾಡ್ತಾ ಇಲ್ಲ, ಕುಡಿತಾ ಇಲ್ಲ, ವ್ಯಭಿಚಾರ ಮಾಡ್ತಾ ಇಲ್ಲ, ಆದ್ರ ಮಾಡ್ತಾ ಇಲ್ಲ, ದೋಚ್ಕೋತಾ ಇಲ್ಲ. ನಾನು ಹೇಗಿದ್ದೀನೋ ಅದೇ ಸ್ವಭಾವವುಳ್ಳವರಾಗಿರ್ಬೇಕನ್ನೋದೇ ದೇವರ ಇಷ್ಟ. ದೇವರ ಇಷ್ಟ ಏನ್ ಗೊತ್ತಾ? ನನ್ನ ಒಂದು ಭೌತಿಕವಾದ ತಂದೆ ತಾಯಿಗಳನ್ನ ನೋಡುವಾಗ ತಂದೆ ಆ ಮಗು ತನ್ನ ಒಂದು ರೂಪದಲ್ಲಿ ಇದ್ರೇನೆ ಬಹಳ ಸಂತೋಷ ಪಡ್ತಾನೆ. ತಂದೆ ನನ್ನೇ ಸ್ವರೂಪದಲ್ಲೇ ಇದ್ದಾನೆ, ನನ್ನ ಒಂದು ಸ್ವರೂಪದಲ್ಲೇ ಇದ್ದಾನೆಂದು ಬಹಳ ಸಂತೋಷ ಪಡ್ತಾನೆ. ಯಾರು? ತಂದೆ. ತಾಯಿಯು ಅಷ್ಟೇ. ತಾಯಿಯು ಏನ್ ಮಾಡ್ತಾರಂದ್ರೆ, ಮಗಳು ತನ್ನ ಸ್ವರೂಪದಲ್ಲಿ ಅಥವಾ ಮಗನು ತನ್ನ ಸ್ವರೂಪದಲ್ಲಿ ಇದ್ರೆ ಬಹಳ ಸಂತೋಷ. ಹೌದಾ? ಬಹಳ ಸಂತೋಷ. ಅಯ್ಯೋ, ನನ್ನ ಮಗಳು ನನ್ನ ಥರನೇ ಇದ್ದಾಳೆ, ನನ್ನ ಮಗನು ನನ್ನ ಥರನೇ ಇದ್ದಾನೆ ಅಂತ ತಂದೆ ತಾಯಿಗಳು ಬಹಳ ಸಂತೋಷ ಪಡ್ತಾರೆ. ಪ್ರಿಯರೇ, ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಓಕೆನಾ? ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ದೇವರು ಮನುಷ್ಯರ ಹಾಗೆ ಮುಖವನ್ನು ನೋಡುವಂತ ದೇವರು. ಒಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ದೇವರು ಮನುಷ್ಯರು ಹೇಗೆ ಸೌಂದರ್ಯವನ್ನು, ಲಾವಣ್ಯವನ್ನು
ಮತ್ತೆ ಹೈಟ್ ಅನ್ನು ಮತ್ತೆ ಒಂದು ಬಣ್ಣವನ್ನು ನೋಡಿ ಹೇಗೆ ಮೆಚ್ಕೋತಾರೋ ದೇವರು ಆ ತರ ನೋಡುವಂತ ದೇವರೇ ಅಲ್ಲ. ದೇವರೇನಾಗಿದ್ದಾನೆ ಅಂದ್ರೆ ಆತ್ಮ ಸ್ವರೂಪನಾಗಿದ್ದಾನೆ. ಆ ಆತ್ಮ ಸ್ವರೂಪನಾದ ದೇವರಿಗೆ ನಮ್ಮ ಒಳಗಡೆ ಇರುವಂತ ಒಂದು ಆತ್ಮ ಅದು ಪರಿಶುದ್ಧವಾಗಿ ಇಟ್ಕೋಬೇಕು ಅನ್ನೋದೇ ತಂದೆ ಆದ ದೇವರ ಒಂದು ಸಂಕಲ್ಪದ ಮೇರೆಗೆ ನಮ್ಮನ್ನು ಈ ಲೋಕದಲ್ಲಿ ಒಂದು ಜನ್ಮ ಅನ್ನೋದನ್ನು ಕೊಟ್ಟು ಈ ಲೋಕಕ್ಕೆ ಕಳಿಸ್ತೀವಿ. ಹೌದಲ್ವ? ಮನುಷ್ಯನು ಬಂದ ನಂತರ ನಮ್ಮ ಹಿರಿಯರು ಏನ್ ಮಾಡೋಕ್ಕೆ ಸ್ಟಾರ್ಟ್ ಆದ್ರು ಅಂದ್ರೆ ತಪ್ಪುಗಳನ್ನ ಮಾಡ್ತಾ ಇದ್ರು. ದೇವ್ರು ಹೇಳಿದ್ರು, ನೀವು ಯಾಕಪ್ಪ ಈ ತರ ತಪ್ಪು ಮಾಡ್ತಾ ಇದ್ದೀರಾ? ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಪನಿಷ್ಮೆಂಟ್. ಏನ್ ಪನಿಷ್ಮೆಂಟು? ದೊಡ್ಡ ತಪ್ಪು ಮಾಡೋನ್ಗೆ ದೊಡ್ಡ ಒಂದು ಬಲಿ ಕೊಡ್ಬೇಕಾಗುತ್ತೆ, ಚಿಕ್ಕ ತಪ್ಪು ಮಾಡೋನ್ಗೆ ಚಿಕ್ಕದೊಂದು ಬಲಿ ಕೊಡ್ಬೇಕಾಗುತ್ತೆ. ಈ ತರ ಒಂದು ಪನಿಷ್ಮೆಂಟ್ ನ ಕೊಡ್ಕೊ ಬಂದ್ರು. ದೇವ್ರು ನೋಡ್ತಾ ಇದ್ರು, ಪನಿಷ್ಮೆಂಟ್ ಕೊಡ್ತಾ ಇದ್ರು. ಇದೇನಾಗಿತ್ತು ಅಂದ್ರೆ ಯಾರ್ದು ತಪ್ಪು ಯಾರ ಮೇಲೂ ಹಾಕ್ತಾ ಇದ್ರು. ದೇವ್ರು ನೋಡಿದ್ರು, ಇವರು ತಪ್ಪು ಮಾಡ್ತಾ ಇದ್ರೆ ಬಲಿ ಅರ್ಪಿಸ್ತಾ ಇದ್ರೆ ಹೊರತು ಇವರ ಹೃದಯದಲ್ಲಿ ಪಶ್ಚಾತ್ತಾಪ ಎನ್ನುವಂಥದ್ದು ಉಂಟಾಗ್ತಾ ಇಲ್ವಲ್ಲ ಅಂತ ದೇವ್ರ ಮನಸ್ಸಲ್ಲಿ ಒಂದು ಆಲೋಚನೆ ಬಂದು ಒಂದು ನೋವುಂಟಾದಾಗ ಅಯ್ಯೋ ಈ ಮಕ್ಕಳು ಏನ್ ಮಾಡಿ ನಾನು ಇಷ್ಟೊಂದು ಪಾಪ ಮಾಡ್ತಾ ಇದಾರಲ್ಲ, ತಂದೆ ತಾಯಿನ ಸನ್ಮಾನಿಸಿ ಅಂತ ಆಜ್ಞೆ ಕೊಟ್ಟೆ, ತಂದೆ ತಾಯಿನ ಸನ್ಮಾನಿಸ್ತಾ ಇಲ್ಲ, ಬಂದು ಬಲಿ ಕೊಡ್ತಾರೆ. ಹೇಳೋ ಮಾತನ್ನು ಕೇಳ್ತಾ ಇಲ್ಲ, ಬಲಿ ಕೊಡ್ತಾರೆ. ವ್ಯಭಿಚಾರ ಮಾಡಬಾರ್ದು ಅಂತ ಹೇಳಿ ವ್ಯಭಿಚಾರ ಮಾಡ್ತವ್ರೆ ಬಂದು ಬಲಿ ಕೊಡ್ತಾವ್ರೆ. ಆದ್ರ ಮಾಡಬಾರ್ದು ಅಂತ ಹೇಳಿದೆ, ಆದ್ರ ಮಾಡ್ತವ್ರೆ ಬಂದು ಬಲಿ ಕೊಡ್ತಾವ್ರೆ. ಇನ್ನೊಬ್ಬರ ಮನೆಯನ್ನು ಆಶಿಸಬಾರ್ದು, ಇನ್ನೊಬ್ಬರ ಒಂದು ಆಸ್ತಿಯನ್ನು ಆಶಿಸಬಾರ್ದು, ಇನ್ನೊಬ್ಬರನ್ನ ದೋಚ್ಕೋಬಾರ್ದು ಅಂತ ನಾನು ಆಜ್ಞೆ ಕೊಟ್ಟೆ. ದೋಚ್ಕೋತಾ ಇದ್ದಾನೆ ಬಂದು ಬಲಿ ಕೊಡ್ತಾ ಇದ್ದಾನೆ, ವೇಶ್ಯಾವಟಿಕೆ ಮಾಡ್ತಾ ಇದ್ದಾನೆ ಬಂದು ಬಲಿ ಕೊಡ್ತಾ ಇದ್ದಾನೆ, ಆದ್ರ ಮಾಡ್ತಾ ಇದ್ದಾನೆ ಬಂದು ಬಲಿ ಕೊಡ್ತಾ ಇದ್ದಾನೆ, ತಂದೆ ತಾಯಿನ ಹೊಡಿತಾ ಇದ್ದಾನೆ, ಅವ್ರನ್ನ ಸನ್ಮಾನಿಸ್ತಾ ಇಲ್ಲ, ಬಂದು ಬಲಿ ಕೊಡ್ತಾ ಇದ್ದಾನೆ. ದೇವ್ರು ಯೋಚನೆ ಮಾಡಿದ್ರು, ಕಾಡಲ್ಲಿರುವಂತ ನರ ಪ್ರಾಣಿಗಳೆಲ್ಲ, ಕಾಡಿನ ಪ್ರಾಣಿಗಳು, ಭೂಮಿ ಮೇಲೆ ಇರುವಂತ ಸರ್ವ ಮನುಷ್ಯರು ನನ್ನವರು. ಇವ್ರು ನನ್ಗೆ ಏನ್ ಕೊಡೋದಕ್ಕಾಗುತ್ತೆ? ಎಲ್ಲ ನನ್ನದು, ಎಲ್ಲ ಸಕಲ ಪ್ರಾಣಿಗಳು ನನ್ನವೇ. ಭೂಮಿ ನಂದು, ಆಕಾಶ ನಂದು, ಸೂರ್ಯ ನಂದು, ಚಂದ್ರ ನಂದು, ನಕ್ಷತ್ರ ನಂದು. ತಿನ್ನುವಂತ ಆಹಾರ ಪದಾರ್ಥಗಳು ನಾನು ಕೊಟ್ಟಿದ್ದೀನಿ, ಎಲ್ಲವನ್ನು ನಾನೇ ಕೊಟ್ಟಿದ್ದೀನಿ. ಇವ್ರು ನನ್ಗೆ ಏನ್ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ಹೊಲಸು ಸೂಳೆಗಾರಿಕೆ ಅನ್ನುವಂಥ ಹೊಲಸು ಫಲ, ಕಳ್ಳತನ ಎನ್ನುವಂಥ ಹೊಲಸು ಫಲ, ಮತ್ತೆ ತಂದೆ ತಾಯಿನ ಸನ್ಮಾನಿಸದೆ ಅವರನ್ನು ಅವಮಾನಿಸುವಂಥದ್ದು, ಅವರಿಗೆ ಕಷ್ಟದಲ್ಲಿ ನೋಡಿಕೊಳ್ಳೋದನ್ನುವಂಥ ಒಂದು ದುಷ್ಟ ಆ ಫಲಗಳು ಕೊಡ್ತಾ ಇದ್ದಾರೆ. ಈ ತರ ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇರುವಂತ ಕಾರಣ ದೇವ್ರು ನೋಡಿ ಸಾಕಾಗಿ ನೊಂದ್ಕೊಂಡು ಏನಂತ, ಅಯ್ಯೋ ಯಾಕಪ್ಪ ಈ ಮನುಷ್ಯರನ್ನು ಉಂಟು ಮಾಡಿದೇನೆ, ಯಾಕೆ ಈ ತರ? ಇವರು ಆಜ್ಞೆನ ಮಣಿತಾ ಇಲ್ಲ, ಆಜ್ಞೆನ ಕೇಳ್ತಾ ಇಲ್ಲ, ಬಲಿ ಕೊಡ್ತಾ ಇದ್ದಾರೆ. ಈಗಲೂ ಬಹಳ ಕಡೆ ಇದು ನಡೀತಾ ಇದೆ. ಇದು ಎಲ್ಲಿಂದ ಬಂತು ಅಂದ್ರೆ ಬೈಬಲಿಂದ ಬಂತು. ಬೈಬಲಿಂದಾನೇ ಬಲಿ ಕೊಡುವಂಥದ್ದು ಬೈಬಲಿಂದಾನೇ ಶುರುವಾಗಿರುತ್ತೆ. ನಾವು ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಓಕೆ, ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು, ಅರ್ಪಿಸ್ತಾ ಇದ್ರು. ಬರ್ತಾ ಮನುಷ್ಯರ ಹೃದಯವು ಕೆಟ್ಟತನವು ಎಷ್ಟು ಆಯ್ತು ಅಂತ ಅಂದ್ರೆ ನೋಡುವಾಗ ನಾವು ಎಷ್ಟು ಮಟ್ಟಿಗೆ, ಯಾವ ಮಟ್ಟಿಗೆ ಮನುಷ್ಯರ ಕೆಟ್ಟತನವು ಬೆಳೀತು ಅಂತ ಅಂದ್ರೆ, ಕೀರ್ತನೆ ಗ್ರಂಥ, ಬೈಬಲ್ ಅನ್ನುವಂಥ ಈ ಸತ್ಯವೇದ ಗ್ರಂಥವನ್ನು ಯಾರಾದ್ರೂ ಇಟ್ಕೊಂಡಿಲ್ಲ ಅಥವಾ ಬೈಬಲ್ ಇಲ್ಲ ಅಂದ್ರೆ ಪ್ಲೇ ಸ್ಟೋರಲ್ಲಿ ಹೋಗಿ ಪವಿತ್ರ ಗ್ರಂಥ ಅಂದ್ರೆ ಸತ್ಯವೇದ ಗ್ರಂಥ ಬೈಬಲ್, ಕನ್ನಡ ಬೈಬಲು, ತೆಲುಗುನು, ತಮಿಳು, ನೀವು ಯಾವ ಒಂದು ಭಾಷಾಂತರವಾಗಿದ್ದೀರೋ ಆ ಭಾಷಾಂತರದಲ್ಲಿ ನೀವು ಪ್ಲೇ ಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಗೆ ಈ ವಾಕ್ಯಗಳು, ಈ ಬೈಬಲ್ ಸಿಗುತ್ತೆ. ಸತ್ಯವೇದ ಗ್ರಂಥ, ದೇವರ ಪ್ರೇಮ ಪತ್ರ, ಇದು ಪ್ರೇಮ ಪತ್ರ ಆಗಿದೆ. ಈ ಪ್ರೇಮ ಪತ್ರವನ್ನು ನೀವು ಓದಿದ್ರೆ ಈ ಲೋಕದಲ್ಲಿ ನಡೀತಿರುವಂತ ಪ್ರೇಮ ಯಾವುದು, ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿರುವಂತ ಪ್ರೀತಿ ಯಾವುದು, ನಿಜವಾದ ಪ್ರೀತಿ ಯಾವುದು, ಕಳ್ಳ ಪ್ರೀತಿ ಯಾವುದು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಾಮುಖ್ಯವಾಗಿ ನಮ್ಮ ಆತ್ಮ ರಕ್ಷಿಸಲ್ಪಡುತ್ತೆ. ಈ ವಾಕ್ಯವನ್ನು ನಂಬಿ ನಾವು ರಕ್ಷಣೆ ಮಾರ್ಗದಲ್ಲಿ ಬಂದ್ರೆ ನಾವು ಖಂಡಿತ ನಮ್ಮ ಆತ್ಮ ರಕ್ಷಿಸಲ್ಪಡುತ್ತೆ. ವಾಕ್ಯವನ್ನು ಓದಿಕೊಳ್ಳೋಣ. ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ಹಿರಿಯರು ತಪ್ಪು ಮಾಡೋದು ಬಲಿ ಕೊಡೋದು ನೋಡ್ತಾ ದೇವರಿಗೆ ಆಲ್ರೆಡಿ ನೋವಿತ್ತು, ಆಲ್ರೆಡಿ ನೋವಲ್ಲಿತ್ತು. ಬರ್ತಾ ಏನ್ ಮಾಡೋದು ಸ್ಟಾರ್ಟ್ ಆಗೋದು ಅಂತ ಅಂದ್ರೆ, ಯಾರೋ ಒಬ್ರು ಇರ್ತಾರೆ, ಕೆಲವರು ಏನು ಪಂಚಾಂಗ ಹೇಳಿದಂಗೆ ಏನಂತ, ನೀವು ಈ ದೇವ್ರನ್ನ ಬಿಟ್ಟು ಆ ದೇವ್ರನ್ನ ಮಾಡ್ಕೊಳ್ಳಿ. ಆ ದೇವ್ರನ್ನ ನೀವು ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಮನೆ ಕುಟುಂಬದಲ್ಲಿ ಆಶೀರ್ವಾದವೇ ಆಶೀರ್ವಾದ, ನಿಮ್ಮ ಮನೆಯಲ್ಲಿ ಸಂಪತ್ತು ಉಕ್ಕಿ ಹರಿತದಂತ ಹೇಳಿ
ಅನೇಕರು ಕಥೆಗಳು ಹೇಳುವಂಥವ್ರು ಇದ್ದಾರೆ. ಏನಾದ್ರೂ ಮಾಡು, ದೋಚ್ಕೋ, ವ್ಯಭಿಚಾರ ಮಾಡು, ಆದ್ರ ಮಾಡು, ಕಳ್ತನ ಮಾಡು, ಏನೇ ಮಾಡು, ಇದೆಲ್ಲ ನಿನಗೆ ಒಳ್ಳೇದೇ, ನಿನ್ಗೆ ತುಂಬಿ ತುಳುತ್ತದೆ. ನೀತಿವಂತನಾಗಿ ಭಕ್ತನಾಗಿ ₹1 ಸಂಪಾದನೆ ಮಾಡಿದ್ರೆ ನೀತಿವಂತನಾಗಿ ಬದುಕಪ್ಪ ಅಂತ ಹೇಳೋ ನೀತಿವಂತ ಭಕ್ತರೆ ಕಡಿಮೆ ಆಗ್ಬಿಟ್ಟಿದ್ದಾರೆ ಬೇರೆ. ಹೌದು ಬೇರೆ. ಬರ್ತಾ ಬರ್ತಾ ಏನ್ ಮಾಡುದು ಅಂದ್ರೆ ನಮ್ಮ ಹಿರಿಯರು ಕೀರ್ತನೆ 106:38 ವಚನದಲ್ಲಿ ತೆಗೆದು ನೋಡೋಣ. ಕೀರ್ತನೆ 106:38 ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಕಾನಾನ್ಯರ ಮೂರ್ತಿಗಳ ಅರ್ಪಣೆಗೋಸ್ಕರ ತಮ್ಮ ಮಕ್ಕಳ ನಿರಪರಾಧ ರಕ್ತವನ್ನು ಸುರಿಸಿದರು. ಯಾರ ರಕ್ತ ಅಂತೆ ಸುರಿಸಿದ್ದು? ಕಂಡವ್ ರಕ್ತ ಅಲ್ಲ, ಕಂಡವ್ ರಕ್ತ ಅಲ್ಲ, ತನ್ನ ಮಕ್ಕಳ ರಕ್ತನೇ ಸುರಿಸಿ ಮೂರ್ತಿಗಳಿಗೆ ಬಲಿ ಕೊಡುವಂತ ಮಟ್ಟಿಗೆ, ಅಷ್ಟು ನೀಚ ಮಟ್ಟಿಗೆ ತಂದೆ ತಾಯಿಗಳು ಆ ಕಾಲದಲ್ಲೇ ಬಂತು. ಯಾವ ಕಾಲದಲ್ಲಿ? 1ನೇ ಶತಮಾನ. ಆ ಕಾಲದಲ್ಲೇ ಬಂದಿದ್ರು. ಈ ತರ ಇದರಂತೆ ಪ್ರಾಣಿ ಕೊಡ್ತಾ ಇದ್ರು. ಓಕೆ, ದೇವ್ರು ಆಲ್ರೆಡಿ ನೋವಲ್ಲಿದ್ದಾರೆ. ಕಾನ್ಯಾನ್ಯರ ಮೂರ್ತಿಗಳ ಅರ್ಪಣೆಗೋಸ್ಕರ ತಮ್ಮ ಮಕ್ಕಳ ನಿರಪರಾಧಿ ರಕ್ತವನ್ನು ಸುರಿಸಿದರು. ಈಗ ಒಂದೊಂದು ಜಾತಿಗೆ, ಒಂದೊಂದು ಕುಲಕ್ಕೆ, ಒಂದೊಂದು ಮತಕ್ಕೆ ಒಂದೊಂದು ದೇವರುಗಳನ್ನ ಮಾಡ್ಕೊಂಡಿರೋ ಹಾಗೆ, ಆಗ ಕಾನಾನ್ಯರೆಂಬುವಂತ ಒಂದು ಜನಾಂಗದವರಿದ್ರು. ಕಾನಾನ್ಯರು, ಯೆಬೂಸಿಯರು, ಫಿಲಿಸ್ಟಿಯರು, ಈ ತರ ಒಂದು ಜನಾಂಗದವರು ಇರುವಾಗ ಅವ್ರವ್ರಿಗೆ ಇಷ್ಟ ಆಗುವಂತ ರೀತಿಯಲ್ಲಿ ಅವ್ರವ್ರ ರಾಜರುಗಳ ಒಂದು ಮೂರ್ತಿಗಳೇ ಮಾಡಿಕೊಂಡು ಅವ್ರನ್ನೇ ಆರಾಧಿಸುವಂತೆ, ಪೂಜೆ ಮಾಡುವಂತೆ ಜನರು ಶುರುವಾಗಿದ್ರು ಬೇರೆ. ಅದರಲ್ಲಿ ಒಂದು ಮೂರ್ತಿಗಳನ್ನ ಮಾಡ್ಕೊಂಡು, ಈತನು ಈ ಆಕಾರದಲ್ಲಿದ್ದಾನೆ, ಈತನು ದೇವ್ರ ಸಮಾನ ಅಂತ ಹೇಳಿ ಆತನಿಗೆ ಬಲಿ ಕೊಡೋದಕ್ಕೆ, ಯಾರಿಗೆ? ತಮ್ಮ ಮಕ್ಕಳ ರಕ್ತಗಳನ್ನು ಬಲಿ ಕೊಡುವುದಕ್ಕೆ ಶುರುವಾದ್ರಂತ ಬೇರೆ. ದೇವರು ವೇದನೆಯಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ. ಇವ್ರು ಏನಪ್ಪಾ ಬಲಿ ಕೊಡ್ತವ್ರೆ, ಪಾಪ ಕ್ಷಮಾಪಣೆ ಹೊಂದ್ತಾ ಇಲ್ಲ, ಇವರ ಹೃದಯವು ಪಶ್ಚಾತ್ತಾಪ ಉಂಟಾಗ್ತಾ ಇಲ್ವಲ್ಲ ಇವರಲ್ಲಿ, ಏನ್ ಇವರು ಇಂಥ ಮಟ್ಟಕ್ಕೆ ಬಂದ್ಬಿಟ್ಟಿದಾರಲ್ಲ, ನಾನು ಅಪೇಕ್ಷಿಸ್ತಾನ? ನಾನು ನಿಜವಾಗೂ ಇವಾಗ ಒಂದು ಎಕ್ಸಾಂಪಲ್ ಬೇರೆ, ಈ ಮೊಬೈಲ್ ನಂದು, ನನ್ನ ಮಗನು ಟೇಬಲ್ ಮೇಲೆ ಇರುವಂತ ಈ ಮೊಬೈಲ್ನ ನಾನು ಟೇಬಲ್ ಮೇಲೆ ಇಟ್ಟಿರ್ತೀನಿ. ಟೇಬಲ್ ಮೇಲೆ ಇರುವಂತ ನನ್ನ ಮಗನು ಈ ಮೊಬೈಲ್ನ ತೆಗೆದುಕೊಂಡು ಬಂದು, ಅಪ್ಪ ನಿಮ್ಗೆ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ, ನಿಮ್ಗೆ ನಾನು ಉಡುಗೊರೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಒಂದು ಮೊಬೈಲನ್ನೇ ನನಗೆ ತೆಗೆದುಕೊಂಡು ಬಂದು ಕೊಟ್ರೆ, ಅಥವಾ ಮೊಬೈಲೇ ಅಂತ ಅಲ್ಲ, ಯಾವುದೇ ಒಂದು ವಸ್ತು ಆಗಿರ್ಬೋದು, ಒಂದು ವಾಚ್ ಆಗಿರ್ಬೋದು, ಅಥವಾ ನಾನು ಇಟ್ಟಿರುವಂತ ಹಣ ಆಗಿರ್ಬೋದು, ನನ್ನ ಮಗನೇ ಎತ್ತಿಕೊಂಡು ಬಂದು ನನಗೆ ಕೊಟ್ರೆ, ಅಪ್ಪ ನಿನಗೋಸ್ಕರ ಉಡುಗೊರೆ ಕೊಡ್ತಾ ಇದೀನಿ ಅಂದ್ರೆ ನನ್ಗೆ ಸಂತೋಷ ಆಗುತ್ತಾ? ಅಥವಾ ನಾರ್ಮಲ್ ಆಗಿರ್ತೀನಿ, ತಮಾಷೆ ಕಾಮಿಡಿ ಮಾಡ್ತೀನಿ. ಮಾರನೇ ದಿವಸ ತಿರ್ಗಾ ಅದೇ ರೀತಿ ಬಂದು ಅದೇ ರೀತಿ ಕೊಡ್ತಾ ಇದ್ದಾನೆ, ಅದೇ ರೀತಿ ಮಾಡ್ತಾ ಇದ್ದಾನೆ, ಅದೇ ರೀತಿ ಕೊಡ್ತಾನೆ. ಅಪ್ಪ ತಗೊಳ್ಳಿ. ನನ್ನದೇ ನನಗೆ ಕೊಡ್ತಾ ಇರ್ಬೇಕಾದ್ರೆ ತಂದೆ ಆದಂತ ನನಗೆ ಸಂತೋಷ ಆಗುತ್ತಾ, ಅಥವಾ ದುಃಖ ಆಗುತ್ತಾ, ಅಥವಾ ಕೋಪ ಬರುತ್ತಾ? ಏನಾಗುತ್ತೆ? ದುಃಖ ಆಗುತ್ತೆ, ಕೋಪ ಬರುತ್ತೆ ಅಲ್ವಾ? ಅದೇ ರೀತಿ ಸಕಲ ಪ್ರಾಣಿಗಳು, ಕೋಳಿ ದೇವ್ರದ್ದು, ಕೋಳಿ ಅದ್ರ ಮೊಟ್ಟೆ ಒಳಗಡೆ ಜನ್ಮ ಕೊಟ್ಟಂತ ದೇವ್ರೆ ಕೋಳಿನೇ ಜನ್ಮ ಕೊಟ್ಟಿದೆ. ಕುರಿಗಳು ಅವ್ರ ತಾಯಿ ಗರ್ಭದಲ್ಲಿ ಹುಟ್ಟಿಸ್ತಾ ಇರೋದು ಕುರಿಗಳಿಗೂ ದೇವ್ರೇನೆ, ದನಗಳಿಗೂ ಅಷ್ಟೇನೆ, ಮೇಕೆಗಳಿಗೂ ಅಷ್ಟೇನೆ. ಸರಿ, ಎಲ್ಲ ದೇವ್ರದೇ. ದೇವ್ರು ಕೊಟ್ರೆ ದೇವ್ರಿಗೆ ಏನಾದ್ರು ಪ್ರಯೋಜನ ಆಯ್ತಾ? ಯಾಕೆ ಈ ತರ ಆಜ್ಞೆ ಇಟ್ಟಿದ್ರು ಅಂತ ನಾವು ಆಲೋಚನೆ ಮಾಡ್ಬೇಕಲ್ಲ ಬೇರೆ. ಸ್ಕೂಲಲ್ಲಿ ಒಬ್ಬ ಮಾಸ್ಟರ್ ಒಂದು ಹೋಮ್ವರ್ಕ್ ಬರ್ಕೊ ಬನ್ನಿ ಅಂತ ಹೋಮ್ವರ್ಕ್ ಪುಸ್ತಕವನ್ನು ಕೊಡ್ತಾರೆ, ನಾಳೆ ದಿವಸ ಹೋಮ್ವರ್ಕ್ ಬರ್ಕೊಬಾರಪ್ಪ ಅಂತ. ಆ ಹೋಮ್ವರ್ಕ್ ಮಾಡ್ಕೊಂಡು ಬರದೆ ಬಂದು ನಿಂತ್ಕೊಂಡ್ರೆ, ಇಲ್ಲಪ್ಪ ನಿನ್ ಹೋಮ್ವರ್ಕ್ ತೋರ್ಸಪ್ಪ ಅಂತ ಅಂದ್ರೆ ಏನ್ ಹೇಳ್ತಾನೆ? ಇಷ್ಟೇ, ಮರ್ತೋದೆ, ಮಾಡಕ್ಕಾಗಿಲ್ಲ, ಅವನು ಇದ್ದೇ ಬಂದು. ಏನಾದ್ರೂ ಒಂದು ಈ ತರ ಸುಳ್ಳುಗಳನ್ನು, ಕಥೆಗಳನ್ನು ಹೇಳುವಾಗ ಮೇಸ್ಟ್ ಆದಂತ ಒಂದ್ ದಿವಸ ತಡೀತಾರೆ, 2 ದಿವಸ, 3ನೇ ದಿವಸಕ್ಕೆ ಸ್ಟ್ಯಾಂಡಪ್ ನಿಂತ್ಕೊಂಡು, ಒಂಟಿ ಕಾಲಲ್ಲಿ ನಿಂತ್ಕೊಂಡು ಬಸ್ಗೆ ಹೋಗಿ ಅಲ್ಲಿರುವಂತ ಹೆಣ್ಮಕ್ಳುಗಳು, ಗಂಡ್ಮಕ್ಳುಗಳು ನೋಡುವಂತ ಆ ಒಂದು ಸಂದರ್ಭದಲ್ಲಿ ಆತನು ನಾಚಿಕೆ ಮಾನ ಮರ್ಯಾದೆಗೆ ಹೆದ್ರಿ ಹೋಮ್ವರ್ಕ್ ಆದ್ರೂ ಮಾಡ್ಕೊ ಬರೋದಕ್ಕೆ ಪ್ರಯಾಸ ಪಡ್ತಾನೆ ಅಲ್ವಾ? ಈ ಹೋಮ್ವರ್ಕ್ ಯಾಕೆ ಕೊಟ್ಟರು ಅಂದ್ರೆ, ಮಾಡ್ಕೊ ಬಂದು ಈತನು ತೋರಿಸ್ಲಿ, ಒಂದು ಆಜ್ಞೆ ಕೊಟ್ಟಿರ್ತಾರೆ. ಈ ಒಂದು ಆಜ್ಞೆ ಕೊಟ್ಟಿರುವಂತ ಇದನ್ನ ಪಾಲಿಸದೆ ಪ್ರತಿದಿನ ಹೋಮ್ವರ್ಕ್ ಮಾಡ್ಕೊಳ್ದೆ ಬಂದ್ರೆ ಮೇಷ್ಟ್ರು ಏನಂತ, ಈತನು ನಾಚಿಕೆ ಪಡ್ಬೇಕಲ್ವಾ? ನನ್ನನ್ನು ನೋಡಿ 4 ಜನ ಒಂಟಿ ಕಾಲಲ್ಲಿ ನಿಂತ ನೋಡಿ ಇವತ್ತು 4 ಜನ ಹತ್ರ ಹೇಳ್ಕೊತಾರೆ ಅವ್ರು, ನೋಡೋ ಅವನು ಮಂಜುಗೆ ಹೋಮ್ವರ್ಕ್ ಕೊಟ್ಟಿರೋ, ಪ್ರತಿದಿನ ಹಿಂಗೆ ಮಾಡ್ತಾ ಅನ್ಕೊಂಡು ಸೋಂಬೇರಿ ದರಿದ್ರನ್ ಈತನು ಹೋಮ್ವರ್ಕೇ ಮಾಡಲ್ಲ, ಸರಿಗಿಲ್ಲ ಅಂತ ಅವಮಾನ ಪಡಿಸ್ತಾರೆ ಅಂತ ಒಂದು ವಿಷಯಕ್ಕೋಸ್ಕರ ಆದ್ರೂ ಆತನು ತನ್ನ ಮನಸ್ಸನ್ನ ಬದಲಾಯಿಸ್ಕೊಂಡು ಹೋಮ್ವರ್ಕ್ ನ ಕರೆಕ್ಟಾಗಿ ಮಾಡ್ಕೊ ಬಂದು ಮೇಷ್ಟ್ರಿಗೆ ತೋರಿಸ್ತಾರೆ. ಅದೇ ರೀತಿ ಪಾಪ ಮಾಡ್ತಾ ಇದ್ದಾರೆ, ಬಲಿ ಅರ್ಪಿಸ್ತಾ ಇದ್ದಾರೆ. ಪಾಪ ಏತಕ್ಕಪ್ಪ ಬಲಿ ತಂದಿದ್ದೆ? ಈ ವರ್ಷ ಯಾಕಂದ್ರೆ ಹೋದ ವರ್ಷ ನೀನು ಕ್ಷಮಾಪಣೆ ಹೊಂದಿ
ದೇವ್ರ ಇನ್ಮೇಲೆ ನಾನು ತಪ್ಪು ಮಾಡ ಅಂತ ಹರಕೆ ಮಾಡ್ಕೋಬೋದಲ್ಲಪ್ಪ. ಮತ್ತೇನಪ್ಪ, ತಿರ್ಗಾ ನೀಚನಾಗದ, ತಿರ್ಗಾ ದುಷ್ಟನಾಗದ, ತಿರ್ಗಾ ವ್ಯಭಿಚಾರಿಯಾದ, ತಿರ್ಗಾ ಹಾದ್ರ ಮಾಡೋನಾದ, ತಿರ್ಗಾ ದೋಚ್ಕೊಳ್ಳೋನಾದ. ಇದೇ ಮಾಡ್ತಾ 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 ಏನಾಯ್ತು ಅಂದ್ರೆ ದೇವ್ರ ಮನಸ್ಸಿಗೆ ಬಹಳ ನೋವಾಯ್ತು. ಈ ನೋವು ಮೇಲೆ ಆಲ್ರೆಡಿ ನೋವಲ್ಲಿದ್ದಾರೆ. ಒಬ್ಬ ಮಗು ಓಡ್ತಾ ಇರ್ತಾನೆ. ಆ ಮಗು ಓಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಕಲ್ಗು ಮುಂತಾದಂತ ಒಂದು ವಸ್ತುಗೆ ಕಾಲ್ ತಗ್ಲಿ ಬಿದ್ದು ಇಂಬಡಿ ಎಲ್ಲ ಕರ್ಸೋಗಿರುತ್ತೆ. ತಲೆಗೇಟಾಗಿರುತ್ತೋ ಅಥವಾ ಎಲ್ಲೋ ಒಂದ್ ಕಡೆ ಏಟಾಗಿರ್ತದೆ. ಬಿದ್ರೆ ಖಂಡಿತ ಏಟಾಗೆ, ಅಥವಾ ಬಿದ್ದಾಗ ಒಂದ್ ವೇಳೆ ಸ್ಮೂತ್ ಆಗಿ ಬಿದ್ರು ಆ ತಗಲಿದಂತ ಒಂದು ವಸ್ತುಗೆ ನಮ್ಮ ಕಾಲಾದ್ರೂ ಏಟಾಗಿರುತ್ತೆ. ಓಕೆ, ಅಮ್ಮ ಬಂದು ಆ ಬಿದ್ದಂತ ಮಗನಿಗೆ ಬಿದ್ದಿ ಸುಧಾರಿಸೋದು ಪ್ರಾಮುಖ್ಯನ, ಎರಡೇಟ್ ಹಾಕೋದು ಪ್ರಾಮುಖ್ಯ? ಆಲ್ರೆಡಿ ಬಿದ್ದಿದ್ದಾನೆ, ನೋವಾಗಿದೆ, ಏಟಾಗಿದೆ, ಯಾಕಪ್ಪ ನೋಡ್ಕೊಂಡು ಹೋಗೋದಲ್ವಾ ಅಂತ ಎದ್ದಿ ಆ ಗಾಯಕ್ಕೆ ಔಷಧಿ ಹಚ್ಬೇಕು. ಒಂದು ಅರ್ಶಿನ ಪುಡಿನ ಒಂದು ಹಾಕ್ತಾರೋ, ಆ ಒಂದು ರಕ್ತ ಸುರಿಯಂತ ಜಾಗ ಆಗಿರ್ಬೋದು ಅಥವಾ ಮೂರ್ಛೆ ಒಂದು ಆಗಿರುವಂತ ಜಾಗ ಆಗಿರ್ಬೋದು, ಅದನ್ನ ಒಂದು ನಾರ್ಮಲ್ ಮಾಡ್ತಾರೋ, ಒಂದು ಔಷಧಿನ ಹಚ್ಚಿ ಪಟೀರ್ ಅಂತ 2-3 ಏಟ್ ಹೊಡೆದ್ಬಿಟ್ರೆ ಏನಾಗುತ್ತೆ? ಆಲ್ರೆಡಿ ಈಗ ನೋವಲ್ಲಿ ಇದ್ದಾನೆ, ಆ ನೋವು ಮೇಲೆ ಏನಾಯ್ತು, ಇನ್ನೊಂದು ನೋವು ಅಲ್ಲ ಮಗುಗೆ. ಅದೇ ರೀತಿ ಆಲ್ರೆಡಿ ದೇವರು ನೊಂದ್ಕೊಂಡಿದ್ರು, ಬೇಜಾರಲ್ಲಿ ಇದ್ರು, ಹಿಂಸೆ ಅನುಭವಿಸ್ತಾ ಇದ್ರು ಈ ಮಕ್ಕಳಿಂದ. ಆಲ್ರೆಡಿ ವೇದನೆಯಲ್ಲಿರುವಂತ ಈ ಒಂದು ತಂದೆಗೆ, ದೇವ್ರಿಗೆ, ಈ ಮಕ್ಕಳು ಏನ್ ಮಾಡ್ತಾ ಇದ್ರಂತೆ, ಅವ್ರ ಮಕ್ಳಿಗೆ ಬಲಿ ಕೊಡ್ತಾ ಇದ್ರಂತೆ, ಮೂರ್ತಿಗೆ ಬಲಿ. ಏನ್ರಿ, ದೇವರು ತಾಯಿ ಗರ್ಭದಲ್ಲಿ ರೂಪ ಕೊಟ್ಟು ಕಳಿಸಿದಂತ ದೇವರಿಗೆ ಮೂರ್ತಿ ಒಂದು ಬಲಿ ಕೊಡುವಂತ ಅವಶ್ಯಕತೆ ಇತ್ತ ಇವ್ರಿಗೆ? ದೇವ್ರು ಏನ್ ಹೇಳ್ತಾ ಇದ್ದಾರೆ, ನಾನು ಆತ್ಮಸ್ವರೂಪನಪ್ಪ, ನನಗೆ ಬಲಿ ಬೇಕಾಗಿಲ್ಲ, ನೀವು ಕೊಡ್ತಾ ಇರೋ ಬಲಿನೇ ನನಗೆ ಅಸಹ್ಯ. ನೀವು ದುಷ್ಟರಾಗಿ ನೀವು ಬಲಿ ಕೊಡ್ತಾ ಇರೋದೇ, ನೀವು ಅಸಹ್ಯರು, ನೀವು ಯಾಕೆ ಬೇಕು ಈ ಬಲಿ ನನಗೆ? ಎಲ್ಲ ನಂದೇ ಕಂಟ್ರೋಲ್. ನೀವು ಏನ್ ಕೊಡ್ತಿರೋ ನನಗೆ? ಏನ್ ಕೊಡಕ್ಕಾಗತ್ತೆ? ಎಲ್ಲ ನಂದೇ. ನೋಡಿ, ಅದೇ ಏನ್ ಹೇಳ್ತಾ ಇದಾರೆ, ಏಷಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2ನೇ ವಚನವನ್ನು ಒಂದ್ಸಾರಿ ನೋಡಿ. 2ನೇ ವಚನವನ್ನು ನೋಡೋಣ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಅಂದ್ರೆ ಪರಮಾತ್ಮನು ಮಾತನಾಡುತ್ತಿದ್ದಾನೆ. ದೇವರು ಮಾತಾಡ್ತಾ ಇದ್ದಾರಂತೆ. ಏನು? ಸಂತೋಷದ ವಿಷಯ ಮಾತಾಡ್ತಾ ಇದ್ದಾರಾ? ಸಂತೋಷ ಅನ್ಸ್ಕೊತಾ ಇದ್ದಾರಾ? ನೋಡ್ರಿ ಕೆಳಗಡೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಇದು ಸಂತೋಷದಿಂದ ಹೇಳುವಂತ ವಿಷಯನ, ದುಃಖದಿಂದ ಹೇಳುವಂತ ವಿಷಯ? ದ್ರೋಹ ಮಾಡಿದ್ದಾರೆ, ನಂಬಿಕೆಯನ್ನು ಘಾತಕ ಮಾಡಿದ್ದಾರೆ, ನಂಬಿಕೆ ದ್ರೋಹಿಗಳಾಗಿದ್ದಾರೆ, ನೀಚರಾಗಿದ್ದಾರೆ, ದುಷ್ಟರಾಗಿದ್ದಾರೆ, ವ್ಯಭಿಚಾರಿಗಳಾಗಿದ್ದಾರೆ, ಕಳ್ಳರಾಗಿದ್ದಾರೆ, ಕದಿಮರಾಗಿದ್ದಾರೆ, ಹೊಲಸು ಮಾತನಾಡುವವರಾಗಿದ್ದಾರೆ. ಅವರ ಹೃದಯದಲ್ಲಿ ದೇವರೇ ಭಯವೇ ಇಲ್ಲದವರಾಗಿದ್ದಾರೆ. ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದರು. ಕತ್ತೆ ಯಜಮಾನನ ಗೋದಲಿ ಗೊತ್ತಾ? ನೋಡಿ ಪ್ರಿಯರೇ, ಎತ್ತು ಯಜಮಾನ ಯಾರಂತ ಗೊತ್ತಂತೆ ಎತ್ತಿಗೆ. ಆ ಒಂದು ಎತ್ತಿಗೆ ನನ್ನ ಯಜಮಾನನು ಎಂಥ ಸ್ವಭಾವವುಳ್ಳವನು, ನಾನು ಎತ್ತಾಗಿದ್ದೀನಿ. ನಾನು ನಂತರ ಎತ್ತಿಗೆ ಕಡ್ದಿ ನನಗೆ ಮಾಂಸ ಆಗ್ತಾ ಇದ್ದಾನೆ. ನಂತರ ದನ ಆಗಿರುವಂತ ಒಂದು ಹಸು ಆಗಿರುವಂತ ನನಗೆ ಅದೇ ಮಾಂಸ ಆಗ್ತಾ ಇದ್ದಾನ ಅಥವಾ ಹುಲ್ಲನ್ನಾಗ್ತಾ ಇದ್ದಾನೆ? ಓಕೆ, ಒಂದು ದೇವರು ಯಾರು, ದೇವರ ಮನಸ್ಸು ಏನಂತ ಪ್ರಾಣಿಗಳು ಗೊತ್ತಂತೆ. ಯಜಮಾನ ಯಾರು, ತಂದೆ ಯಾರು, ಸರ್ವೇಶ್ವರನು ಯಾರು ಎಂದು ಪ್ರಾಣಿಗಳಿಗೆ ಗೊತ್ತಂತೆ. ಹೌದಾ? ಅದೇ ಹೇಳ್ತಾ ದೇವರು. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದೈತಂತೆ. ಕೊಟ್ಟಿಗೆ ಎಲ್ಲೈತಂತ ಗೊತ್ತೈತಂತೆ. ಯಾರಿಗೆ? ಕತ್ತೆಗೆ ತಿಳಿದೈತಂತೆ ಅದು. ಗೋದಲಿಯನ್ನು ತಿಳಿದಿರುವವು ಇಸ್ರಾಯೇಲ್ ಜನರಿಗೂ, ಅಂದ್ರೆ ನಮ್ಮ ಹಿರಿಯರು ಇಸ್ರಾಯೇಲ್ ಇದ್ರು ಆ ಕಾಲದಲ್ಲಿ, ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ. ಲಕ್ಷಾಂತರ ಜನ ಇದ್ರು ಬೇರೆ. ಆ ಜನರ ಮೂಲಕ ಅಂತಾನೆ ಒಬ್ಬರನ್ನಾಗಿ ದೇವರು ಹುಟ್ಟಿಸಿ ಇಷ್ಟು ಕೋಟಿ ಜನ ಆಗಿದ್ದಾರೆ. ಇದು ಏನ್ ಹೇಳ್ತಾರೆ, ದೇವರು ದುಃಖದಿಂದ ವೇದನೆಯಿಂದ ಹೇಳ್ತಾವ್ರೆ. ಈ ಪ್ರಾಣಿಗಳಿಗೆ ದೇವರು ಯಾರಂತ ಗೊತ್ತು, ದೇವರ ನಡವಳಿಕೆ, ದೇವರ ಭಾವನೆ ಏನಂತ ಗೊತ್ತು. ಈ ಮನುಷ್ಯರಿಗೆ ಯಾಕೆ ಗೊತ್ತಾಯ್ತಾ ಇಲ್ಲ? ಏನಾಗಿದೆ ಇವರಲ್ಲಿ? ಏನಾಗಿದೆ ಅಂದ್ರೆ ಮಹಾದೆವ್ವಗಳಾಗಿ ಮಾರ್ಪಟ್ಟಿದ್ದಾರೆ. ಮನುಷ್ಯರೇನಾಗಿದ್ದಾರೆ? ಮನುಷ್ಯರ ರಕ್ತವನ್ನು ಸುರಿಸುವ ಮಟ್ಟಿಗೆ ಮಹಾದೆವ್ವಗಳಾಗಿ ಮಾರ್ಪಟ್ಟಿದ್ದಾರೆ. ನೋಡಿ, ಅದೇ ವಾಕ್ಯ ಹೇಳ್ತಾ ಇದೆ. ಕೀರ್ತನೆ 106:38 ಏನ್ ಹೇಳ್ತಾ ಇದೆ? ಅದೇನೆ, ಕಾನ್ಯನ್ಯರ ಮೂರ್ತಿಗಳ ಅರ್ಪಣೆಗೋಸ್ಕರ ತಮ್ಮ ಮಕ್ಕಳ ನಿರಪರಾಧ ರಕ್ತವನ್ನು ಸುರಿಸಿದರು. ಇಂಥ ಕೊಲೆಗಳಿಂದ ದೇಶವನ್ನು ಕೊಲೆ ಮಾಡಿದರು. ಇಂಥ ಕೊಲೆಗಳಿಂದ ಏನ್ ಮಾಡಿದಾರಂತೆ? ದೇಶವನ್ನೇ ಅಪವಿತ್ರ ಮಾಡ್ಬಿಟ್ರಂತೆ, ದೇಶವನ್ನೇ ಕೊಲೆ ಮಾಡ್ಕೊಟ್ರಂತೆ. ಇಂಥ ಕೊಲೆಗಳಿಂದ ಅಲ್ಲ, ದೇವರೇ ಜನ್ಮ ಕೊಟ್ಟಿದ್ದು. ದೇವರೇ ನಿನಗೆ ತಾಯಿ ಗರ್ಭದಲ್ಲಿ ನಿನ್ನ ಹೆಂಡತಿ ನೀನು ಕೂಡುವಾಗ ನಿನ್ನ ಹೆಂಡತಿಗೆ ಒಂದು ಗರ್ಭಫಲವನ್ನು ರೂಪಿಸ್ತಾ. ನೀನ್ ರೂಪಿಸ್ತಾ?
ನೀನೇನೋ ಕಾಮದ ಕೋರಿಕೆಯನ್ನು ತೀರಿಸ್ಕೊಂಡೆ. ಕೈ ಕೊಟ್ಟಿದ್ದೇವ್ರು, ಕಾಲು ಕೊಟ್ಟಿದ್ದೇವ್ರು, ಸರ್ವೇಂದ್ರಗಳನ್ನು ಉಂಟು ಮಾಡಿದ್ದ ದೇವ್ರು. ಇದು ದೇವರು ಬಲಿಯಾಗಿ ಕೇಳ್ತಾನ? ದೇವ್ರ ಬಗ್ಗೆ ಗೊತ್ತಿಲ್ಲ, ದೇವರ ಭಾವನೆ ಗೊತ್ತಿಲ್ವಾ? ನಿನ್ನ ಮಗನು ಆಗಿದ್ದ ತಂದೆ ತಾಯಿಗಳೇ ಮಕ್ಕಳ ರಕ್ತ ಸುರಿಸ್ಬೇಕಾರೆ ಅದ್ರ ಬಗ್ಗೆ ನನ್ನ ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ. ಎಂಥ ಪ್ರಿಯರೇ, ಯಾವುದಾದ್ರೂ ಒಂದು ಪ್ರೀತಿಸುವಂತ ತಂದೆ ತನ್ನ ಮಗನ ಒಂದು ರಕ್ತವನ್ನು ಕುಡಿಯೋದಕ್ಕೆ ಇಷ್ಟಪಡ್ತಾನೆ, ಆ ರಕ್ತವನ್ನು ಬಲಿ ಕೊಡೋದಕ್ಕೆ ಇಷ್ಟಪಡ್ತಾನೆ ತನ್ನ ನಂಬಿರುವಂತ ದೇವ್ರಿಗೆ? ದೇವರಿಂದ ಏನ್ ಸಂಪಾದನೆ ಮಾಡ್ಕೊಳ್ಳೋಕೋಸ್ಕರ ತನ್ನ ಮಕ್ಕಳ ರಕ್ತವನ್ನು ಸುರಿಸ್ತಾ ಇದ್ದೀರಾ ಅಂತ ದೇವ್ರಿಗೆ ತುಂಬಾ ನೋವು. ಆಸ್ತಿ ಗಳಿಸ್ಕೊಳ್ಳೋದಕ್ಕ ಆಸ್ತಿ ಬಿಟ್ಟು ಹೋಯ್ತೀವಿ, ಆಸ್ತಿ ಬಿಟ್ಟು ಹೋಯ್ತೀವಿ. ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಳ್ಳೆ ಅಭಿವೃದ್ಧಿ ಎಲ್ಲ ಬಿಟ್ಟು ಹೋಯ್ತೀವಿ, ಎಲ್ಲ ಬಿಟ್ಟು ಹೋಯ್ತೀವಿ. ಎಂತ ಸಂಪಾದನೆ ಮಾಡ್ತಾ ಇದ್ದೀಯ ನೀನು? ನಿನ್ನ ಮಕ್ಳಿಗೋಸ್ಕರ ತಾನೆ. ಆ ಮಕ್ಳಿಗೆ ನೀನು ಬಲಿ ಕೊಟ್ಬಿಟ್ರೆ ಯಾರಿಗೋಸ್ಕರ ಈ ಸಂಪಾದನೆ? ಯಾರಿಗೋಸ್ಕರ ಈ ಸಂಪಾದನೆ ಅಲ್ವಾ? ಮೂರ್ತಿಗಳಿಗೆ ಬಲಿ ಕೊಡುವಂತ ಮಟ್ಟಿಗೆ ನೀಚರು ತಂದೆ ತಾಯಿಗಳು ಆ ಕಾಲದಲ್ಲಿ ಆಗಿದ್ದಾರೆ ಪ್ರಿಯರೇ. ನಾವು ನೋಡುವಾಗ ನಿಜವಾಗ್ಲೂ ಭಯಂಕರವಂತ ಸ್ಥಿತಿಲಾಗಿದೆ. ನೋಡಿ ಪ್ರಿಯರೇ, ಮಕ್ಕಳ ರಕ್ತವನ್ನು, ಮಕ್ಕಳ ರಕ್ತ, ಸ್ವಂತ ರಕ್ತ ಮಕ್ಕಳ, ಹೌದು. ಅದಕ್ಕೆ ದೇವರೇನು ಹೇಳ್ತಿದ್ದಾರೆ ಗೊತ್ತಾ? ಆದಿಕಾಂಡದಲ್ಲಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಗೊತ್ತಾ? ನರ ಹತ್ಯವು ಸಹೋದರ ಹತ್ಯವಲ್ಲವೇ? ಅಂದ್ರೆ ನಾವೆಲ್ಲರೂ ಸಹೋದರರು. ದೇವ್ರು ನಾವೇನಾಗಿದ್ದೀವಿ? ಎಲ್ಲ ಮಕ್ಕಳೇ ಆಗಿದ್ದೀವಿ. ಒಬ್ಬ ತಂದೆಗೆ 4 ಜನ ಮಕ್ಕಳ ಇದ್ರೆ ಅವನು ಸಹೋದರ ಆಯ್ತಾನೆ, ನಾನು ಸಹೋದರ ಆಯ್ತಾನೆ, ಅವಳು ಸಹೋದರಿ ಆಯ್ತಾನೆ, ನಾನು ಸಹೋದರ ಅಲ್ವಾ? ಹತ್ಯವಲ್ಲವೇ? ನರ ಹತ್ಯವು ಸಹೋದರ ಹತ್ಯವಲ್ಲವೇ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ, ದೇವರು ಕೋತಿಯಲ್ಲ ಪ್ರಿಯರೇ, ನಾವು ಕೋತಿಗಳಲ್ಲ. ದೇವರು ಹಂದಿಯಲ್ಲ, ನಾವು ಹಂದಿಗಳಲ್ಲ. ದೇವರು ಹಾವಲ್ಲ, ನಾವು ಹಾವುಗಳಲ್ಲ. ದೇವರು ಮನುಷ್ಯನು, ದೇವರು ಆತ್ಮ ಸ್ವರೂಪನು ಆತನು. ಆ ಆತ್ಮ ಸ್ವರೂಪನಾದಂತ ದೇವರು ತನ್ನ ಸ್ವರೂಪದಲ್ಲಿ, ಅಂದ್ರೆ ಇವಾಗ ನಾವ್ಯಾರು ದೇವರ ಸ್ವರೂಪನ ಅಥವಾ ಪ್ರಾಣಿಗಳ ಸ್ವರೂಪ? ಕೋತಿಗಳಿಂದ ಬಂದಿದ್ದ ನಾವು, ಮಂಗನಿಂದ ಮಾನವ. ದೇವರು ಹೇಳ್ತಾ ಇದ್ದಾರೆ, ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ತನ್ನ ಸ್ವರೂಪದಲ್ಲಿ. ಆದಿಕಾಂಡ, ಅದಕ್ಕೆ ಹೇಳ್ತೇನೆ, ಸತ್ಯವೇದ ಗ್ರಂಥ ಅನ್ನೋದು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಬಹಳ ಸತ್ಯ. ಸತ್ಯವೇದದಲ್ಲಿ ಸತ್ಯನೇ ಇದೆ, ಇರೋದು ಓಪನ್ ಆಗಿ ಹೇಳಿದ್ದಾರೆ ಅಷ್ಟೇ, ಓಪನ್ ಆಗಿ ಹೇಳಿದ್ದಾರೆ. ತನ್ನ ಮನಸ್ಸಿನ ಮಾತುಗಳನ್ನು ತನ್ನ ಭಕ್ತರ ಮೂಲಕ ಓಪನ್ ಆಗಿ ಹೇಳಿದ್ದಾರೆ. ಓದುವಾಗ ಜ್ಞಾನದಿಂದ ಓದಬೇಕು, ತಾಳ್ಮೆಯಿಂದ, ಸಹನೆಯಿಂದ ಓದಬೇಕು. ಒಂದು ತಪ್ಪು ಕಂಡುಹಿಡಿಯೋದಕ್ಕೋಸ್ಕರ ಇದೊಂದು ಮತ ಗ್ರಂಥ, ಇದೊಂದು ಜಾತಿ ಗ್ರಂಥ ಅನ್ಕೊಂಡ್ರೆ ಭಯಂಕರವಾದಂತ ಮೋಸ ಹೋಗ್ತಿದೆ. ಈ ಲೋಕದಲ್ಲಿ ಎಂತೆಂದ್ರಲ್ಲೂ ಮೋಸ ಐತಿ, ಇದು ದೊಡ್ಡ ವಿಷಯ ಅಲ್ಲ. ಮೋಸ ಆದ್ರೆ ಬುದ್ಧಿ ಕತ್ಕೊಂಡು ನಾವು ಸರಿಪಡಿಸ್ಕೋಬೇಕು. ದೇವರ ವಿಷಯದಲ್ಲಿ ಒಂದು ವೇಳೆ ಮೋಸ ಹೋದ್ರೆ 60-70 ಸತ್ತಾದ್ಮೇಲೆ ನಮ್ಮ ಆತ್ಮಗಳು ದೇವರ ಹತ್ರ ಹೋಗುತ್ತೆ. ಅವಾಗ ಹೇಳ್ತಾನೆ, ಯಾಕೆ ನಿನ್ನನ್ನು ನಂಬಿಲ್ಲ? ಅನೇಕ ಭಕ್ತರ ಮೂಲಕ ಬರ್ಸಿರುವಂತ ಗ್ರಂಥ ನೀನ್ ಯಾಕೆ ನಂಬಲಿಲ್ಲ? ಲೋಕದಲ್ಲಿ ವಿಚಾರ ಮಾಡುವಂತ ಸ್ತ್ರೀನ ಹುಡುತ್ತೆ, ಸೆಕ್ಸ್ ಬುಕ್ಗಳನ್ನ ಹುಡುತ್ತೆ, ಫಿಲಂ ಟಾಕೀಸ್ಗಳನ್ನ ಹುಡುತ್ತೆ, ಸಿಗರೇಟ್ ಅಂಗಡಿಗಳನ್ನ ಹುಡುತ್ತೆ, ಟೊಮಾಟೊ ಹೇಗಿಂತ ಹುಡುತ್ತೆ, ಈರುಳ್ಳಿ ಕೊಡ್ತೋಗೈತಾ ಅಂತ ನೋಡಿದೆ, ಮೆಣಸಿನ್ಕಾಯಿ ನೋಡಿದೆ, ಅಕ್ಕಿ ಲಗ್ನ, ಕಲ್ಲೈತಾ ಮಣ್ಣೈತಾ ಅಂತ ಹುಡುಕಿ ನೀನು ನೋಡ್ದೆ, ತಗೊಂಡೆ, ತಿಂದೆ. ಇದನ್ನೆಲ್ಲ ನೋಡ್ತಾ ಇದ್ದೆ. ಇದನ್ನ ಉಂಟು ಮಾಡಿದಂತ ದೇವ್ರು ಯಾರು? ಕೆಟ್ಟದಂತ ದೇವ್ರು ಉಂಟು ಮಾಡಿದ, ಕೆಟ್ಟದ ದೇವ್ರು ಉಂಟು ಮಾಡಿಲ್ಲ. ಇದರಲ್ಲಿ ಕೆಟ್ಟ ತೆಗೆದಾಗ ಆರ್ ಅಂಗಡಿಗಳು, ವೇಷವಾಟಿಗಳು, ಇದೆಲ್ಲ ದೇವ್ರು ಉಂಟು ಮಾಡಿಲ್ಲ. ಒಳ್ಳೇದು ಹುಡುಕ್ತಾ ಇದೆಯಾ ಅಲ್ವಾ? ಟೊಮಾಟೊ ಹುಡುಕಿ ತಗೋತಾ ಇದೆಯಾ, ಈರುಳ್ಳಿ ಹುಡುಕಿ ತಗೋತಾ ಇದೆಯಾ, ಅಕ್ಕಿ ಹುಡುಕಿ ತಗೋತಾ ಇದೆಯಾ, ಕಲ್ಲಿದ್ದೀವಿ ಅಲ್ವಾ? ಬೇಳೆ ಹುಡುಕಿ ತಗೋತಾ ಇದೆಯಾ, ರಾಗಿ ಹುಡುಕಿ ತಗೋತಾ ಇದೆಯಾ? ಇದನ್ನು ಉಂಟು ಮಾಡಿದಂತ ದೇವರನ್ನು ಹುಡುಕ್ತಾ ಇದೆಯಾ? ಇದನ್ನು ಹುಡುಕ್ತಾ ಇದೆಯಾ? ಸೃಷ್ಟಿ ವಸ್ತುಗಳಲ್ಲಿ ಇರುವಂತ ಒಳ್ಳೆ ವಸ್ತುಗಳನ್ನ ಹುಡುಕ್ತಾ ಇದೆಯಾ? ಸೃಷ್ಟಿಕರ್ತನನ್ನು ಹುಡುಕ್ತಾ ಇದೆಯಾ? ಹುಡುಕ್ತಾ ಇದೆಯಾ? ಹುಡುಕ್ತಾ ಇಲ್ಲ ಅಲ್ವಾ? ನರ ಹತ್ಯವು ಸಹೋದರ ಹತ್ಯವಲ್ಲವೇ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನಾದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು. ಮನುಷ್ಯರ ರಕ್ತ ಯಾವ ಒಂದು ರೌಡಿ ಆಗಿರ್ಬೋದು, ಯಾವುದೋ ಕ್ರಿಮಿನಲ್ ಆಗಿರ್ಬೋದು, ಯಾರು ಸುರಿಸ್ತಾರೋ ಅವರ ರಕ್ತವು ಮನುಷ್ಯರೇ ಸುರಿಸ್ತಾರೆ. ಒಂದು ವೇಳೆ ಮನುಷ್ಯನು ಅವನ ರಕ್ತವನ್ನು ಸುರಿಸುವಷ್ಟು ಒಳಗಡೆ ಅವನ ಆಯುಷ್ಕಾಲ ಮುಗಿದೋದ್ರೆ ದೇವರು ಮಾತ್ರ ಬಿಡಲ್ಲ. ಯಾಕಂದ್ರೆ ತನ್ನ ಮಕ್ಕಳು ಪ್ರಿಯರೇ. ಭೂಲೋಕದಲ್ಲಿರುವಂತ ಪ್ರತಿಯೊಂದು ಮಕ್ಕಳು ದೇವರ ಮಕ್ಕಳು. ಹೌದಾ? ದೇವರ ಮಕ್ಕಳ? ಖಂಡಿತ ಪ್ರಿಯರೇ. ತಾಯಿ ದೇವೋ ಭವ, ತಂದೆ ದೇವೋ ಭವ, ಗುರುವೋ ದೇವೋ ಭವ, ಅತಿಥಿ ದೇವೋ ಭವ ಅಂತೀವಿ ಪ್ರಿಯರೇ. ಈ 4 ಜನನನ್ನು ಅವ್ರ ತಾಯಿದಲ್ಲಿ ಗರ್ಭದಲ್ಲಿ ರೂಪ ಕೊಟ್ಟಂತ ದೇವರು ಇವರು ಭೂಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಇವರಿಗೆ ಬೇಕಾಗಿರುವಂತ ಗಾಳಿಯನ್ನು, ಮಳೆಯನ್ನು, ಆಹಾರವನ್ನು ಎಲ್ಲವನ್ನು ಸಿದ್ಧ ಮಾಡಿ ಕೊಟ್ಟಂತ ದೇವರಲ್ವಾ? ಇವ್ರ ದೇವ್ರುಗಳ? ಇವ್ರಿಗೆ ಗಾಳಿ ಇಲ್ಲ ಅಂದ್ರೆ ಸತ್ತೋಗ್ತಾರೆ ಪ್ರಿಯರೇ. ದೇವ್ರು ಸಾಯಲ್ಲ ಪ್ರಿಯರೇ. ಗಾಳಿ ಇಲ್ಲ ಅಂದ್ರೆ ಸತ್ತೋಗ್ತಾರೆ. ತಾಯಿ ಸತ್ತೋಗ್ತಾರೆ, ತಂದೆನೂ ಸತ್ತೋಗ್ತಾರೆ, ಗುರುಗಳು ಸತ್ತೋಗ್ತಾರೆ, ಅತಿಥಿನು, ದೇವಭವನ ಎಲ್ಲ. ಆಹಾರ ಇಲ್ಲ ಅಂದ್ರೆ ಬದುಕ್ತಾರೆ. ಎಷ್ಟು ದಿನ ಬದುಕ್ತಾರೆ? 3 ತಿಂಗಳು ಬದುಕ್ತಾರೆ ನೀರು ಕುಡ್ಕೊಂಡು. ಆ ನೀರು ಇಲ್ಲ ಅಂದ್ರೆ
ಗಾಳಿ, ನೀರು, ಮಳೆ, ಆಹಾರ ಅಲ್ವಾ? ಎಲ್ಲ ಕೊಡ್ತಾ ಇರೋ ದೇವರು. ದೇವ್ರನ್ನೇ ಪಕ್ಕಕ್ಕೆ ಇಟ್ಬಿಟ್ಟಿದ್ವಿ, ದೇವ್ರನ್ನ ಪಕ್ಕಕ್ಕೆ ಇಟ್ಬಿಟ್ಟಿದೀವಿ, ಮಿಕ್ಕವ್ರನ್ನೆಲ್ಲ ನಮ್ಮ ತಂದೆ ಮಾಡ್ಬಿಟ್ಟು. ಎಲ್ಲ ದೇವ್ರುಗಳೇ. ದೇವ್ರು ಯಾರು? ದೆವ್ವನ ಏನ್ ಬೇರೆ ಪ್ರಪಂಚ. ಆದ್ರ ಮಾಡೋರ್ಗೆ ದೇವ್ರಂತಾರೆ, ಕಳ್ತನ ಮಾಡೋರ್ಗೆ ದೇವ್ರಂತಾರೆ, ದೋಚ್ಕೊಳ್ಳೋರ್ಗೆ ದೇವ್ರಂತಾರೆ. ತಾಯ್ದಿರು ಹಾದ್ರ ಮಾಡೋರು, ತಾಯಿಯರಲ್ಲಿ ಯಾರು ಹಾದ್ರ ಮಾಡಿಲ್ಲ. ತಂದೆಗಳಲ್ಲಿ ಯಾರು ದೋಚ್ಕೊಂಡವ್ರಿಲ್ವಾ? ಎರಡು ಮದುವೆ ಮಾಡ್ಕೊಂಡವ್ರಿಲ್ವಾ? ತಾಯಿನ ಬಿಟ್ಟೋರಿಲ್ವಾ? ತಂದೆಗಳ ರಕ್ತವನ್ನು ಸುರಿಸ್ತವ್ರಿಲ್ವಾ? ತಂದೆ ದೇವ್ರು, ತಾಯಿ ದೇವ್ರು. ಎಷ್ಟೋ ತಾಯಿಗಳು ತನ್ನ ಮಕ್ಕಳನ್ನ ಫುಟ್ಪಾತ್ ಅಲ್ಲಿ ಎಸ್ತಿ ಹೋಗಿದ್ದಾರೆ. ಮದುವೆ ಆಗಿದ್ದ ಮುಂಚೆ ಹಾದ್ರ ಮಾಡಿ ಅವನ ಜೊತೆ ಮಲಗಿ ಮಗುನ ಎತ್ಕೊಂಡು ರೋಡಲ್ಲಿ ಬಿಸಾಕ್ತಿದ್ದ ತಾಯಿ ಇದ್ದಾರೆ ಪ್ರೇಯರ್. ಗುರುಗಳು ದೇವರ. ಎಷ್ಟೋ ಜನ ಸ್ಟೂಡೆಂಟ್ಗಳಿಗೆ, ಹೆಣ್ಣು ಮಕ್ಳುಗಳಿಗೆ ಪಾಠ ಕಲ್ಸ್ಕೊಡ್ತೀನಿ ಅಂತ ರೂಮಲ್ಲಿ ಕರೆದಿ ವ್ಯಭಿಚಾರ ಮಾಡಿದಂಥವ್ರು, ಅವ್ರನ್ನ ಕೆಡಿಸ್ತದಂತ ನೀಚರು ಇದ್ದಾರೆ ಪ್ರೇಯರ್. ಇವ್ರು ದೇವರ ಪ್ರೇಯರ್, ಇವ್ರು ದೇವರು ಅನ್ನುವಂಥ ಪಟ್ಟಕ್ಕೆ ಅವಮಾನ ಪಡಿಸುವವರು. ದೇವರ ಪಟ್ಟಕ್ಕೆ ಅವಮಾನ. ಒಬ್ಬ ಮನುಷ್ಯನಿಗೆ ಒಂದು ನಾವು ಸ್ಥಾನ ಕೊಡ್ತಾ ಇದೀವಿ ಅಂದ್ರೆ ಆ ಸ್ಥಾನದಲ್ಲಿ ಅವ್ನು ನಿಂತ್ಕೊಂಡ್ರೆ ಆ ಬೆಲೆ ಅವ್ನಿಗೆ ಇರುತ್ತೆ ಪ್ರೇರೆ. ಆ ಸ್ಥಾನದಿಂದ ಕೆಳಗಡೆ ಇಳಿದೋದ್ರೆ ಆ ಸ್ಥಾನಕ್ಕೆ ಬರೋದಕ್ಕೆ ಬಹಳ ಕಷ್ಟ ಆಗೋದಿಲ್ಲ. ಒಂದು ಹೆಸರು ಕೆಡಿಸ್ಕೊಳ್ಳೋದಕ್ಕೆ 1 ಸೆಕೆಂಡ್ ಸಾಕು. ಒಂದು ಹೆಸರು ಕೆಡಿಸ್ಕೊಳ್ಳೋಕೆ ಇಡೀ ಪ್ರಪಂಚ ಒಂದು ಹೆಸರು ಕೊಡ್ತಾ ಇದೆ ಅಂದ್ರೆ ಆ ಸ್ಥಾನದಲ್ಲಿ ನಿಂತ್ಕೋಬೇಕು. ಒಂದು ತಾಯಿ ತನ್ನ ಮಕ್ಕಳಿಗೆ ಯಾವ ರೀತಿ ಬಟ್ಟೆ ಹಾಕಿಸ್ಬೇಕು, ಒಂದು ತಾಯಿ ಯಾವ ರೀತಿಯಾದ ಸಿನಿಮಾ ತೋರಿಸ್ಬೇಕು, ಒಂದು ತಾಯಿ ಯಾವ ರೀತಿಯಾದ ನಡವಳಿಕೆಯಿಂದ ನಡೆಸ್ಬೇಕು ಅಂತ ತಾಯಿಗೆ ಈ ರೀತಿ ನೋಡ್ತಾ ಇದಿಲ್ಲ. ತಾಯಿ ಎಷ್ಟು ಗೋನ್ ಹಾಕ್ಸ್ಕೊಂಡು ಮಕ್ಳು ತಗೋತಾರೆ. ತನ್ನ ಮಗಳ ದೇಹಗಳು ಹೊರಗಡೆ ಕಾಣಿಸ್ಬೇಕು, ಸೌಂದರ್ಯ. ಈ ದೇವಾಲಯ ಅಂತ ದೇಹವನ್ನು ಹೊರಗಡೆ ತೋರ್ಸ್ ಮಗಳೇ, ಎಲ್ಲಾರು ಮೆಚ್ಕೊಳ್ಳಿ. ಯಾವಳಪ್ಪ ಇತ್ತದವಳು ಇವಳಿಗೆ ಅಂತ ನನ್ನನ್ನು ಹೋಗ್ಲಲ್ಲಿ ತೋರ್ಸು ಮಗಳೇ, ಫುಲ್ ದೇಹ ತೋರ್ಸು. ಓಡಾಡು ಮಗಳೇ, ಅವನ ಜೊತೆ ಓಡಾಡು, ಬಟ್ಟೆ ತಗೋ, ಒಡವೆ ತಗೋ, ಎಲ್ಲ ತಗೋ. ಶೀಲ ಮಾತ್ರ ಹಾಳು ಮಾಡ್ಕೋಬೇಡ. ಎಲ್ಲ ಸೂಳೆತನ ಹದತನ ಮಾಡು, ಶೀಲ ಮಾತ್ರ ಕೆಡಿಸ್ಕೋಬೇಡ. ಈ ತರ ತಾಯ್ದಿರು ಇದ್ದಾರೆ. ನನ್ನ ಕಣ್ಣಾರೆ ನೋಡಿದೆ. ತಾಯಿಗಳು ತನ್ನ ಮಕ್ಕಳುಗಳು ತಲೆ ಹಿಡಿದವರಿಲ್ವ? ಇದ್ದಾರೆ ಪ್ರಿಯ. ತಂದೆಗಳು ತನ್ನ ಮಕ್ಕಳ ತಲೆ ಹಿಡಿದವರಿಲ್ವ? ಇದ್ದಾರೆ ಪ್ರಿಯ. ಹೌದಾ? ಇಲ್ವಾ? ಇದ್ದಾರೆ. ದೇವರೇ, ಮನುಷ್ಯರೇ. ತಾಯಿ ಗರ್ಭದಲ್ಲಿ ರೂಪ ಕೊಟ್ಟಿ ಆ 3 ಜನಕ್ಕೂ ಅವರ ತಾಯಿಯಲ್ಲಿ ರೂಪ ಕೊಟ್ಟಿ ಅವರು ಈ ಭೂಲೋಕದಲ್ಲಿ ಬರೋದಕ್ಕಿಂತ ಮುಂಚೆ ಅವ್ರಿಗೋಸ್ಕರ ಗಾಳಿಯನ್ನು, ಮಳೆಯನ್ನು, ಆಹಾರವನ್ನು ಸಿದ್ಧ ಮಾಡಿದಂತ ದೇವರಾಗ್ತಾನೆ ಹೊರತು ಈ ನರಪ್ರಾಣಿಗಳೆಲ್ಲ ಬೇರೆ. ಒಂದು ತಲೆಯಲ್ಲಿರುವಂತ ಕೂದಲುಗಳು ಕೂಡ ಕಪ್ಪು ಅಥವಾ ಬೆಳ್ಳಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಣ್ಣ ಬಳಿಯದೆ ಒಂದು ತಲೆಯಲ್ಲಿರುವಂತ ಕೂದಲು ಸಹ ವೈಟ್ ಅಥವಾ ಬ್ಲಾಕ್, ಕಪ್ಪಗೆ ಅಥವಾ ಬೆಳ್ಳಗೆ ಮಾಡಕ್ಕಾಗಲ್ಲ ಪ್ರೇಯರೆ. ದೇವರಿಗೆ ಬರತಕ್ಕಂಥ ಗೌರವವನ್ನು ಮನುಷ್ಯರಿಗೆ ಕೊಟ್ಟರೆ ದೇವರು ಮಾತ್ರ ಸುಮ್ಮನೆ ಅಲ್ಲ. ಇವತ್ತು ಮನುಷ್ಯರಿಗೆ ಯಾವ ಸ್ಥಾನದಲ್ಲಿ ಇಡ್ತಾ ಇದ್ದಾರೆ, ದೇವರಿಗೆ ಎಲ್ಲಿ ಇಡ್ತಾ ಇದ್ದಾರೆ ಅಂತ ಎಲ್ಲ ತಿಳ್ಕೊತಾ ಇದ್ದಾರೆ ದೇವರು. ಅದಕ್ಕೆ ದೇವರು ಒಂದು ಗತಿನೂ ಕಾಣಿಸ್ಬೇಕಂತ ರೆಡಿ ಆಗ್ತಾ ಇದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ತನ್ನ ಕೆಲಸವನ್ನು. ನೋಡೋಣ ಪ್ರೇಮೆ. ನರಹತ್ಯೆ ಸಹೋದರನ ಹತ್ಯೆ ಅಲ್ಲವೇ? ಒಬ್ರು ಮನುಷ್ಯನ ಒಬ್ರು ಕೊಲ್ಲುವಂತ ಮಟ್ಟಕ್ಕೆ ಏನಪ್ಪ ತಪ್ಪು ಮಾಡಿದ್ರೆ ಶಂಸು. ನಿಂತರನೇ ಆತನು ಕಣ್ಣುಳ್ಳವನು, ನಿಂತರನೇ ಕೈ ಉಳ್ಳವನು, ಕಾಲುಳ್ಳವನು, ಮೂಗುಳ್ಳವನು, ಕಿವಿ ಉಳ್ಳವನಲ್ವಾ? ನಿನ್ನ ಸ್ವರೂಪ ಅಲ್ವ? ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರೆ ನಿನ್ ಸ್ವರೂಪದಲ್ಲಿ ಅವನು ಇದ್ದಾನಲ್ಲ. ಏನೋ ತಪ್ಪು ಮಾಡ್ರಿ ಕೊಲೆ ಮಾಡ್ಬಿಡ್ತೀಯ, ಏಂತಕ್ಕೋಸ್ಕರ? ಒಂದು ರಕ್ತ. ಆ ಮನೆ ಕುಟುಂಬ ಎಷ್ಟು ನೊಂದ್ಕೋತಾರೆ, ದೇವ್ರು ಎಷ್ಟು ನೊಂದ್ಕೋತಾರಂತ ಯಾವ್ದಾರ ಅರ್ಥ ಮಾಡ್ಕೊಂಡು. ದೇವ್ರು ಅವನಿಗೆ ಬೇಕಾಗಿರೋಂತ ಅವನ ತಾಯಿ ಗರ್ಭದಲ್ಲಿ ನೀನು ರೂಪ ಕೊಟ್ಟ, ಅವನ ತಾಯಿ ಗರ್ಭದಲ್ಲಿ ನೀನು ಆಹಾರ ಕೊಟ್ಟ, ಆ ತಾಯಿ ಗರ್ಭದಲ್ಲಿ ಕಣ್ಣಿಗೆ ಕಣ್ ಕೊಟ್ಟ, ಮೂಗು ಕೊಟ್ಟ, ಕಿವಿ ಕೊಟ್ಟ, ಎಲ್ಲ ದೇವ್ರು ಕೊಟ್ಟಿ ಈ ಲೋಕಕ್ಕೆ ಕಳಿಸ್ತಾರೆ. ಯಾವುದೋ ಒಂದು ವಿಷಯಕ್ಕೆ, ಸಣ್ಣ ಪುಣ್ಣ ವಿಷಯಕ್ಕೆ ನೀವು ಅಥವಾ ಬಲಿ ಕೊಡ್ತೀವಂತ ನೀವು ಮಕ್ಳುಗಳು ಬಲಿ ಕೊಡ್ತಾ ಇದ್ರೆ, ಆ ಕಾಲದಲ್ಲಿ ಬಲಿ ಕೊಡ್ತಾ ಇದ್ರು ಬೇರೆ, ಆ ಕಾಲದಲ್ಲೇ ಬಲಿ ಕೊಡ್ತಾ ಇದ್ರು ಪ್ರೇಯರೆ. ಈ ಕಾಲದಲ್ಲಿ ಏನು ಕಡಿಮೆ ನಡೀತಾ ಇದೆ ಅಂತ ಬಲಿ ನೋಡೋಣ ಪ್ರೇಯರ್. ಅದನ್ನ ವಾಕ್ಯ ಯೇಸು ಸ್ವಾಮಿ ಒಂದು ಕಾಲದಲ್ಲಿ ಹೇಳಿದಂತ ಮಾತು. ಯೇಸು ಕ್ರಿಸ್ತನು ಪರಿಶುದ್ಧನು, ದೋಷವಿಲ್ಲದವನು, ನಿರ್ದೋಷಿ, ನನ್ನಲ್ಲಿ ಯಾರಾದ್ರೂ ಪಾಪ ಇದೆ ಅಂತ ತೋರಿಸಿರಿ ಅಂತ ಚಾಲೆಂಜ್ ಕಟ್ಟಿದಂತ ಒಬ್ಬ ಏಕೈಕ ಯೇಸು ಕ್ರಿಸ್ತನ್ ಚಾಲೆಂಜ್ ಆಗ್ತದೆ. ನನ್ನಲ್ಲಿ ಯಾರಾದ್ರೂ ಪಾಪ ತೋರ್ಸಕ್ಕಾಗತ್ತ ನಿಮ್ಮ ಕೈಲಿ? ಆಗಲ್ಲ. ಆ ದೇವ ಮಗನಾದಂತ ದೇವರು ಹೇಳಿದಂತ ಮಾತು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ಅಂದ್ರೆ ಯೇಸು ಕ್ರಿಸ್ತನ ಭಕ್ತರನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದಾನೆಂದು ನೆನೆಸುವ ಕಾಲ ಬರುತ್ತದೆ ಅಂತ 2000 ವರ್ಷಗಳ ಹಿಂದೆ ಹೇಳಿದಂತ ಮಾತು. ಅದೇ ಹೇಳ್ತದೆ. ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞ ಮಾಡ್ತಾನಂತ ಅನ್ಕೋತಾನಂತೆ.
ನಮ್ಮನ್ನ ಕೊಲ್ಲುವ ಅಂದ್ರೆ ಕ್ರೈಸ್ತರನ್ನ ಕೊಲ್ಲುವವನು ದೇವರಿಗೆ ಯಜ್ಞ ಮಾಡ್ತಾನಂತ ಅವನು ಅನ್ಕೋತಾನಂತೆ. ದೇವ್ರು ಅನ್ಕೋತಾರ ದೇವ್ರಿಗೆ ಯಜ್ಞ ಕೊಡ್ತಾನೆ ಅಂತ ಅನ್ಕೋತಾನೆ. ದೇವ್ರ ಮನಸ್ಸು ಗೊತ್ತಿಲ್ಲ. ನಿನಗೂ ರೂಪ ಕೊಟ್ಟಿದ್ದಾನೆ, ನನಗೂ ಒಂದು ಆಕಾರ ಕೊಟ್ಟಿದ್ದಾನೆ, ನಿನಗೂ ಒಂದು ದೇಹ, ಒಂದೊಂದು ದೇಹ ಒಂದೊಂದು ಆಕಾರದಲ್ಲಿದೆ. ಪ್ರಾಣಿಗಳ ದೇಹ ಒಂಥರ, ಪಕ್ಷಿಗಳ ದೇಹ ಒಂಥರ, ಮನುಷ್ಯರ ದೇಹ ಒಂಥರ. ಎಷ್ಟು ಅದ್ಭುತವಾದ ಒಂದು ದೇಹವನ್ನು ಕೊಟ್ಟಿದ್ದಾನೆ. ಒಂದು ಕೈ ಕಟ್ಟಾಗೋದ್ರೆ ಈ ಒರಿಜಿನಲ್ ಕೈ ಅನ್ಸಕ್ಕಾಗತ್ತ? ಅಂಗಡಿಯಲ್ಲಿ ಸಿಗುತ್ತಾ ಇದೆ. ಒಂದು ಕಣ್ಣು ಹೊಟ್ಟೋದ್ರೆ ಅಂಗಡಿಯಲ್ಲಿ ಸಿಗುತ್ತಾ? ಬೇರೆ ಅಲ್ವಾ? ಕತ್ತೊಟ್ಟಿದ್ರೆ ಕತ್ತಾಕಾಗತ್ತ? ಹೋಯ್ತು ಪ್ರಾಣ ಹೋಯ್ತು ಅಲ್ವಾ? ದೇವರು ಎಷ್ಟು ಅದ್ಭುತವಾದ ಅವಯವಗಳನ್ನು ಉಂಟು ಮಾಡಿದ್ದಾನೆ. ಈ ಅವಯವಗಳನ್ನು ಕೆಲವರು ಕಡದಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯಿಸಿ, ಕ್ರೈಸ್ತರು ಪ್ರೇರೆ ಅವರು ಆ ಒಂದು ಶಾಂತಿ ಪ್ರಿಯರು, ಅವರು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥವ್ರು, ಇರೋರಿಗೋಸ್ಕರ ಭಿನ್ನಹ ಮಾಡುವಂಥವ್ರು ಪ್ರೇರೆ. ರೂಮಲ್ಲಿ ಎಷ್ಟೋ ಜನ ಮನೆ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅವ್ರ ಮೇಲೆ ಹೋಗಿ ಜಗಳ ಮಾಡೋದು. ಏನಂತ? ನಾನು ದೇವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ದೇವ್ರಿಗೆ ನಾನು ಬಲಿ ಕೊಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದಾರಂತೆ ಕೆಲವರು. ಏನಂತೆ? ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದಾನೆಂದು ನೆನೆಸುವ ಕಾಲ ಅವರೇ ನೆನೆಸ್ಕೊಳ್ಳುವಂತ ಕಾಲ ಬರುತ್ತದೆ ಅಲ್ಲ, ಬಂದೇ ಬಿಟ್ಟಿದೆ. ಆ ಕಾಲದಲ್ಲಿ ಹೇಳಿದಂತ ಮಾತು ಬರುತ್ತದೆ ಅಂತ ಅಂದಿದ್ರು, ಈಗ ಬಂದ್ಬಿಟ್ಟಿದೆ. ಯೇಸು ಕ್ರಿಸ್ತನ ಒಂದು ಮಾತಾದ್ರೂ ನಿಷ್ಫಲ ಹೇಳಿದಂಗೆ ಆಗ್ತದೆ. ಯೇಸು ಕ್ರಿಸ್ತನು ಹೇಳಿದಂತೆನೆ ಆಗ್ತದೆ. ಯಾಕೆ? ಏನ್ ಪ್ರಯೋಜನ? ನಮ್ಮನ್ನು ಕೊಲ್ಲುವುದರಿಂದ ಏನ್ ಪ್ರಯೋಜನ? ನೀವಾದ್ರೂ ಬದುಕ್ತೀರಾ? ಎಷ್ಟು ವರ್ಷ ಬದುಕ್ತೀರಾ? 60 ಫಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ನಿನ್ನ ಆಡಂಬರ, ನಿನ್ನ ಕಷ್ಟ ಸಂಕಟಗಳು ಆರಂಭವಾಯ್ತದೆ. ಯಾಕೆ ಗೊತ್ತಾ? ನಿರಪರಾಧಿ ರಕ್ತವನ್ನು ಸುರಿಸಿದವರ ಮನೆಯನ್ನು ದೇವರು ಕಿತ್ತಾಕ್ತಾನೆ. ಬುಡು ಸಮೇತ ಕಿತ್ತಾಕ್ತಾನೆ. ನಿರಪರಾಧಿಗಳ ರಕ್ತ ದೋಚ್ಕೋತಾ ಇಲ್ಲ ಕ್ರೈಸ್ತರು, ವ್ಯಭಿಚಾರ ಮಾಡ್ತಾ ಇಲ್ಲ. ನೀತಿವಂತರು ಕ್ರೈಸ್ತಾದ್ರು, ಕ್ರೈಸ್ತರಿದ್ದಾರೆ ಇಲ್ಲ ಅಂತ ಹೇಳ್ತಾರೆ. ನಿರಪರಾಧಿ. ಆ ನಿರಪರಾಧಿಗಳು ಯಾರ್ಯಾರ ರಕ್ತ ಅಂತ ನೋಡೋಣ ಬೇರೆ. ಯಾರ ರಕ್ತ ಅಂತ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ. ಈ ಲೋಕಕ್ಕೆ ಈ ತರ ಕೇಡು ಸಂಭವಿಸ್ತಾ ಇದೆ ಅಂದ್ರೆ, ಈ ಲೋಕಕ್ಕೆ ಈ ತರ ಕೇಡು ಸಂಭವಿಸಬೇಕಾದ್ರೆ ಇದರಿಂದ ಬಹಳ ರಹಸ್ಯ ಇದೆ. ಇದು ಬಹಳ ರಹಸ್ಯವಾದಂತ ಒಂದು ಕ್ರಿಯೆಗಳು ಬೇರೆ. ಮತ್ತಾಯನು ಬರೆದ ಸುವಾರ್ತೆ 23:35 ವಚನದಲ್ಲಿ ನೋಡಿಕೊಂಡು ನಾವು, ಹೀಗೆ ನೀತಿವಂತನಾದ ಭಕ್ತನೊಬ್ಬ ಇದ್ದ, ಹೇಬೇಲನ ಅಂತ ಅವನ ಹೆಸರು. ಈ ಹೇಬೇಲನ ರಕ್ತ, ಆತನ ಒಂದು ಆತನ ನೀತಿವಂತನ ರಕ್ತವನ್ನು ಸುರಿಸಿದ್ದಾರೆ ಈ ಜನರು. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡಿಂದ ಹಿಡಿದು ಎಷ್ಟೋ ಜನ ಇದ್ರು ಪ್ರೇರೆ. ಇನ್ನ ತೋರಿಸ್ತೀನಿ. ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕಿಯನ ಮಗನಾದ ಜೆಕಾರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ನೀತಿವಂತರ ರಕ್ತವನ್ನು ಸುರಿಸಿದರೆ ಆ ಅಪರಾಧ ಯಾರ ಮೇಲೆ ಬರ್ತಂತೆ? ಅವ್ರ ತಲೆ ಮೇಲೆ ಬರುತ್ತಂತೆ ಪ್ರೇರೆ. ಅವ್ರ ತಲೆ ಮೇಲೆ ಬರ್ತಾ ಇದೆಯಾ? ಅಪರಾಧಗಳು ಬರ್ತಾ ಇದೆಯಾ? ಎಷ್ಟು ಜನ ರಕ್ತ ಸುರಿಸ್ತದೆ. ನಿಜವಾದ ದೇವರು ನಂಬ್ರಪ್ಪ, ನೀವು ಬಲಿ ಕೊಡೋದ್ರಿಂದ ಪಾಪ ಪರಿಹಾರ ಆಗಲ್ಲ. ನಮಗೋಸ್ಕರ ಬಲಿ ಕೊಟ್ಟಂತ ಒಬ್ಬ ಯೇಸು ಕ್ರಿಸ್ತನಿದ್ದಾನೆ, ಆತನು ತನ್ನ ರಕ್ತವನ್ನು ಸುರಿಸಿದ್ದಾನೆ. ಅವರು ತನ್ನ ಸಾಕ್ಷಿಗಳನ್ನು ಹಂಚ್ಕೋತಾರೆ ಪ್ರೇರೆ. ನಾವು ಒಂದು ದಿವಸ ಕೊಲೆಗಡಕರಾಗಿದ್ದು, ಕಳ್ಳತನ ಮಾಡುವವರಾಗಿದ್ದು, ದೋಚ್ಕೊಳ್ಳೋರಾಗಿದ್ದು, ಇನ್ನೊಬ್ರು ಹೆಂಡತಿನ ಕೆಡಿಸುವವರಾಗಿದ್ದು, ಇಂಥ ನೀಚ ಕಾರ್ಯದಲ್ಲಿದ್ದಂತ ನಾವು ಯೇಸು ಕ್ರಿಸ್ತನ ವಾಕ್ಯಗಳು ನಮ್ಮ ಆತ್ಮವನ್ನು ರಕ್ಷಿಸಿದ್ದು, ಸತ್ತವರಾಗಿದ್ದು, ದೇವರ ದೃಷ್ಟಿಯಲ್ಲಿ ಸತ್ತೋಗಿದ್ದು, ಹೊಲಸಾಗಿದ್ದು, ನೀಚರಾಗಿದ್ದು, ದುಷ್ಟರಾಗಿದ್ದು, ದೇವರು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ರಕ್ಷಿಸಿದನು ಅನ್ನುವಂತಹ ಶುಭವರ್ತಮಾನವನ್ನು ನಿಮ್ಮ ಬಳಿಗೆ ಸಾರುವಾಗ ನೀವೇನ್ ಮಾಡ್ತಾ ಇದ್ದೀರಾ? ಅವರ ರಕ್ತವನ್ನು ಸುರಿಸ್ತಾ ಇದ್ದೀರಾ. ರಕ್ತ ದೇವರು ಸುರಿಸ್ತಾ ಇದ್ದಾನೆ ರಕ್ತ. ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟ್ ಕೊಡೋದಕ್ಕಾಗತ್ತಾ? ದೇವ್ರ ಮೇಲೆ ಈಗ ಕಂಪ್ಲೇಂಟ್ ಕೊಡ್ತೀರಾ? ನೀವು ಕೊಡ್ತೀರಾ? ಯಾವ ಬೇಡಿಗಳು ಇಲ್ಲ ಈ ಲೋಕದಲ್ಲಿ. ದೇವರ ಕೈಗಳಿಗೆ ಬೇಡಿ ಹಾಕುವಂತ ಯಾವೇ ಒಂದು ಖಡ್ಗ ಸಿದ್ಧವಾಗುವುದಿಲ್ಲ. ದೇವರ ಆತ್ಮಸ್ವರೂಪವು, ಆತನ ಆಯುಧಗಳು ಆತ್ಮಸ್ವರೂಪವಾಗಿದೆ. ಆತನ ಮಾತಿಗೆ ಗಾಳಿ ಮಾತು ಕೇಳ್ತಾ ಇದೆ, ಆತನ ಮಾತಿಗೆ ಸೂರ್ಯ ತಲೆ ಬಾಗಿಸ್ತಾ ಇದ್ದಾನೆ, ಆತನ ಮಾತಿಗೆ ಪ್ರತಿಯೊಂದು ವೈರಸ್ಗಳು ಆತನ ಮಾತಿಗೆ ಒಳಪಟ್ಟು ಜೀವಿಸ್ತಾ ಇದೆ. ಗೊತ್ತಾ? ರಕ್ತವನ್ನು ಸುರಿಸಿದ ಅಪರಾಧಗಳು ತಲೆ ಮೇಲೆ ಬರುವುದು. ಬರ್ತಾ ಇದೆಯಾ? ಬಂದಿದೆಯಾ? ಕೆಲವರು ಹೇಳ್ಬೋದು
ನಾವೇನು ತಪ್ಪು ಮಾಡಿದ್ವು? ನಾವೇನು ತಪ್ಪು ಮಾಡ್ದೋ? ನಾವೇನು ತಪ್ಪು ಮಾಡ್ದೋ ನಮ್ಗೆ ಶಿಕ್ಷೆ ಅಂತ ಕೇಳಿರ್ತಾರೆ. ಹಳೆ ಕಾಲಕ್ಕೆ ಹೋಗ್ಬೇಕಾಗತ್ತೆ, ನಾವು ಬೈಬಲ್ ಗ್ರಂಥವನ್ನು ಓದಬೇಕಾಗತ್ತೆ. ಆದಿಯಲ್ಲಿ ಯಾವ ರೀತಿಯಲ್ಲಿ ಪಾಪ ನಡೆಯಿತು, ನಮ್ಮ ಹಿರಿಯರು ಯಾವ ರೀತಿ ದ್ರೋಹಿಗಳಾಗಿ ತನ್ನ ಮಕ್ಕಳ ರಕ್ತವನ್ನು ಸುರಿಸಿದ್ರು ಅಂತ ಆದಿಯಿಂದ ಬರ್ಬೇಕಾಗುತ್ತೆ. ಲೇಟೆಸ್ಟ್ ಆಗಿ ಹುಟ್ಟಿ, ಲೇಟೆಸ್ಟ್ ಆಗಿ ವ್ಯಭಿಚಾರ ಮಾಡಿ, ಲೇಟೆಸ್ಟ್ ಆಗಿ ಆದ್ರ ಮಾಡಿ, ಲೇಟೆಸ್ಟ್ ಆಗಿ ಕುಡಿದು ತಿಂದು ವ್ಯಭಿಚಾರ ಮಾಡಿ ಇದೇ ನನ್ನ ಹಣೆ ಬರ ಅಂತ ಸತ್ತೋಗೋದಲ್ಲ. ಹೋಗ್ಬೇಕಾಗುತ್ತೆ, ಬ್ಯಾಕ್ ಹೋಗ್ಬೇಕಾಗತ್ತೆ. ಒಂದು ಫಿಲಮ್ ನೋಡೋದಕ್ಕೋಸ್ಕರ 2 ಅವರ್ 3 ಅವರ್ ಟೈಮ್ ವೇಸ್ಟ್ ಮಾಡ್ತಾರೆ. ಫಿಲಮ್ ಅಲ್ಲಿ ನೋಡಿ ಕುಡಿಯೋದು ಹೇಗೆ, ವ್ಯಭಿಚಾರ ಮಾಡೋದು ಹೇಗೆ, ಆತರ ಮಾಡೋದು ಹೇಗೆ, ಚಿಕ್ಕ ಮಕ್ಕಳನ್ನ ಬಲಾತ್ಕಾರ ಮಾಡೋದು ಹೇಗೆ ಎಲ್ಲ ಕಲಿಸ್ಕೊಡ್ತಾರೆ. ಫಿಲಮಲ್ಲಿ ಎಲ್ಲ ರೀತಿಯಾದ ಟ್ರೈನಿಂಗ್ ಕೊಡ್ತಾ ಇದ್ರು. ದೇಶವನ್ನು ಸರ್ವನಾಶ ಮಾಡೋದಕ್ಕೆ ಫಿಲಮ್ ಮೂಲಕ ಅನೇಕ ಟ್ರೈನಿಂಗ್ ಬರ್ತಾ ಇತ್ತು. ಯಾವುದೋ ಒಂದೊಂದು ಮರ್ಯಾದಸ್ಥರು ನೋಡುವಂತ ಚಲನಚಿತ್ರಗಳು ಬರ್ತಾ ಇದೆ. 30, 40, 50 ವರ್ಷದಿಂದ ಬರ್ತಾ ಇರುವಂತ ಚಲನಚಿತ್ರದಲ್ಲಿ 1% ಇಲ್ಲ, 1% ಇಲ್ಲ. ಸಂಸಾರಿಕರು ನೋಡುವಂತ ಫಿಲಮ್ ಅಲ್ಲಿ ಹೊಲಸಾಗ್ಬಿಟ್ಟಿದ್ರೆ, ಹೊಲಸು ದೇಹಗಳನ್ನ ಹೊರಗಡೆ ಹಾಕೊಂಡು ಕುಣಿತಾ ನಡೀತಾ ಮಿಡ್ ನೈಟ್ ಮಸಾಲ ಏನ್ರಿ ಮಸಾಲೆ ನಾವು ಸಾಂಬಾರಲ್ಲಿ ಹಾಕ್ತೀವಿ, ಆ ಮಸಾಲೆನ ಯಾವ ಮಸಾಲೆ? ವೇಷವಾಟಿಕೆ ಮಿಡ್ ನೈಟ್ ಮಸಾಲನ ಯಾವ್ದಿದು? ಮಿಡ್ ನೈಟ್ ಮಸಾಲನ. ಮತ್ತೆ ಐಟಮ್ಸ್ ಹಂಗ ಐಟಮ ಏನ್ ಐಟಮ್? ಎದೆ ಐಟಮ, ದೇಹ ಅವಯವಗಳು ಐಟಮ ಆಯ್ತು ನಿಮಗೆ. ಪರಿಶುದ್ಧವಾದಂಥ ದೇವಾಲಯ ನೀನು, ಈ ದೇವಾಲಯವನ್ನು ನೀನು ಕೆಡಿಸಿದ್ರೆ ಭಯಂಕರವಾಗಿ ದೇವ್ರು ನಿನ್ನ ಕೊಂದಾಗ್ತಾನೆ. ಯಾವ ರೀತಿ ಅಂದ್ರೆ ನಿನ್ನ ಹೆಣಗಳು ನಾಯಿ ಸಹ ಮುಟ್ಟೋದಕ್ಕೆ ಭಯ ಪಡಬೇಕು. ನಾಯಿ ಮೇಲೆ ಕರುಣೆ ತೋರಿಸಿ ನಾಯಿ ತಿನ್ನೋದಕ್ಕಾದ್ರೂ ಒಂದ್ ವೇಳೆ ಬಿಟ್ಬಿಡ್ತಾರೆ ದೇವ್ರು. ಹೋಗಪ್ಪ ಮಾಂಸ ಎಲ್ಲ ತಿನ್ಕೋತ. ನೋಡ್ತಾ ಇದೀವ ಕಾವೇರಿ ನದಿಯಲ್ಲಿ ಹೆಣಗಳು ಹರ್ಕೋ ಬರ್ತಾ ಇದೆ ಪ್ರಿಯರೇ, ಹರ್ಕೋ ಬರ್ತಾ ಇದೆ. ಆಕಾಶದ ಪಕ್ಷಿಗಳಿಗೂ ಭೂಜಂತುಗಳಿಗೂ ನಾನು ಆಹಾರವನ್ನು ಕೊಡ್ತೀನಿ ಅಂತ ದೇವರು ಒಂದು ಕಾಲದಲ್ಲಿ ಹೇಳಿದ್ರು. 2600 ವರ್ಷಗಳಿಂದ ಬರ್ಸಿರುವಂತ ಯೆಶಾಯನ ಗ್ರಂಥದಲ್ಲಿ ಓದಿ ನೋಡಿ, ತೋರಿಸ್ತೀನಿ ನನ್ನ ಸಮಯವಾದ. ಆಕಾಶದ ಈ ಜನರ ಹೆಣಗಳನ್ನು ನಿರಪರಾಧಿಗಳ ರಕ್ತವನ್ನು ಸುರಿಸಿದ ಈ ಜನರ ಹೆಣಗಳನ್ನು ಆಕಾಶದ ಪಕ್ಷಿಗಳಿಗೂ ಭೂಜಂತುಗಳಿಗೂ ಆಹಾರವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ದೇವರು ಬೆಳೆಸಿರುವಂತ ಗಿಡ, ದೇವರು ಬೆಳೆಸಿದಂತ ಮಕ್ಕಳನ್ನು ದೇವರು ಕೊಂದದಕ್ಕೆ ಆತನ ಅಧಿಕಾರ ಐತೆ, ಶಕ್ತಿ ಐತೆ. ನೀನು ಮನೆ ಮುಂದೆ ಬೆಳೆಸುವಂತ ಆ ಗಿಡ ನಿನಗೆ ಫಲ ಕೊಡ್ತಲ್ಲ ಅಂತ ನೀನ್ ಕಿತ್ತಾಕಿ ಬೆಂಕಿಗೆ ಹಾಕ್ಬೋದು, ಇಲ್ಲ ನಿನ್ನ ಮನೆ ಹೊಲೆಗೆ ಹಾಕೋಬಹುದು. ದೇವ್ರ ತಾಯಿ ಗರ್ಭದಲ್ಲಿ ರೂಪ ಕೊಟ್ಟಂತ ದೇವ್ರಿಗೆ ಸಕಲವನ್ನು ಮಾಡೋದಕ್ಕೆ ಆತನ ಶಕ್ತನ್. ದೇವ್ರಂದ್ರೆ ಭಯ ಇಲ್ಲ, ದೇವ್ರಂದ್ರೆ ಭಕ್ತಿ ಇಲ್ಲ ಪ್ರೇರಣೆ, ಭಯ ಭಕ್ತಿ ಇಲ್ಲ. ನೋಡಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಕುಡ್ರಿಗೆ ಕಣ್ಣು ಕೊಟ್ನು, ಕುಂಡ್ರ ಕಾಲು ಕೊಟ್ನು, ಕುಷ್ಠ ವಾಸೆ ಮಾಡಿದ್ರು, ಸತ್ತೋಗಿರೋ ವಿಧವೆ ಮಗನನ್ನು ಎಬ್ಬಿಸಿದ್ರು. ಅನೇಕರು ಪಾಪದಲ್ಲಿರುವಂತ ಜನರಿಗೆ ನೀತಿ ನ್ಯಾಯ ಮಾರ್ಗದಲ್ಲಿ ನಡೀರಿ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ವ್ಯಭಿಚಾರ ಮಾಡುವಂತ ಸ್ತ್ರೀ ಒಂದು ಕಡೆ ಸಿಗಾಕೊಂಡಾಗ ನಿಮ್ಮಲ್ಲಿ ಯಾರು ವ್ಯಭಿಚಾರ ಮಾಡೋದು ಅವ್ರು ಫಸ್ಟ್ ಕಲ್ಲ ನೋಡಿರಿ ಅಂತ ಆ ಸ್ತ್ರೀಯನ್ನು ಕಾಪಾಡ್ತಾರೆ. ಎಷ್ಟು ಒಳ್ಳೆ ಬೋಧನೆ ಪ್ರೇರೆ. ಶತ್ರುಗಳನ್ನ ಪ್ರೀತಿಸುವಂತ ಯಾರು ಹೇಳಿದ್ದಾರೆ? ಶತ್ರುಗಳನ್ನ ರಕ್ತ ಪ್ರೋಕ್ಷಣ ಪಾಪ ವಿನಾಶನ, ರಕ್ತ ಸುರಿಸ್ರಿ, ನಿಮ್ ರಕ್ತ ಸುರಿಸ್ತಾರೆ, ಅವ್ರ ರಕ್ತ ಸುರಿಸ್ರಿ ಅಂತ ಹೇಳುವಂತ ಬೋಧನೆಗಳನ್ನ ಕೇಳ್ತೀವಿ ನಾವು. ಎಷ್ಟು ಜನ ರಕ್ತ ಸುರಿಸ್ತೀರಾ? ಎಷ್ಟು ಜನ ಕೊಲ್ತೀರಾ? ನೀನ್ ಅವ್ನು ತಪ್ಪು ಮಾಡಿರ್ತೀವಿ, ಅವ್ನು ನೀನ್ ತಪ್ಪು ಮಾಡಿರ್ತೀರ, ಇಬ್ರು ಕಡ್ದಾಡ್ಕೊಂಡು ಸಾಯ್ತೀರಾ, ಸತ್ತೋಗ್ತೀರಾ? ಕ್ಷಮಿಸಲ್ವಾ? ಹೃದಯ ಕಂಟ್ರೋಲ್ ಆಗಿ ಇಟ್ಕೊಳಕ್ಕಾಗಲ್ವಾ? ಕೋಪ ಬರ್ದಿರಾಗ ಅದನ್ನ ಜಾಗ್ರತೆಯಿಂದ ಕಾಪಾಡ್ಕೊಳಕ್ಕಾಗಲ್ವಾ? ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದ ಶೂರನಿಗಿಂತಲೂ ಶ್ರೇಷ್ಠ ಅಂತ ದೇವ್ರು ಮಕ್ಕಳು. ತನ್ನನ್ನು ಆಳ್ವಿಕೆ ಮಾಡ್ಕೋಬೇಕು, ಕೋಪವಂತ ತಾಳ್ಮೆ ಮಾಡ್ಕೋ, ಯಾವನಾದ್ರೂ ಒಂದು ಮಾತನ್ನು ಸಹಿಸ್ಕೋ. ಹೋಗಿ ನಿನ್ ತಮ್ಮ ನಿನ್ನ ಅಣ್ಣ ಅನ್ಕೋ. ನಿನ್ನ ಮನೇಲಿರೋ ಅಣ್ಣ ತಮ್ಮದಿರೇ ನಿನ್ನ ಅಣ್ಣ ತಮ್ಮದಿರಲ್ಲ, ನಿನ್ನ ಮನೇಲಿರೋ ಅಕ್ಕ ತಂಗಿರೇ ನಿನ್ನ ಅಕ್ಕ ತಂಗಿರಲ್ಲ. ಪ್ರತಿಯೊಬ್ಬರು ದೇವರ ಮಕ್ಕಳು, ನಾವೆಲ್ಲರೂ ಮನುಷ್ಯರು, ಸಹೋದರರು, ಎಲ್ಲ ತಂದಿರು ಪ್ರಿಯರೇ. ನೋಡುವ ಆ ವಾಕ್ಯವನ್ನು ನೋಡೋಣ. ನಿನ್ ತಾಯಿ ಗರ್ಭದಲ್ಲಿ ನಿನ್ ಜೊತೆ ಉಟ್ಕೊ ಬಂದವನೇ ತಮ್ಮನ, ಅಣ್ಣನ. ಅಪೋಸ್ತರ ಕೃತ್ಯಗಳು ತೆಗೆದು, ಅಪೋಸ್ತರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. ಆತನು ಒಬ್ಬನಿಂದಲೇ, ಆತನಂದ್ರೆ ತಂದೆಯಾದ ಸರ್ವೇಶ್ವರನು, ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕಂಥ ಕಾಲಗಳನ್ನು, ಅವರವರ ನಿವಾಸಗಳ ಡೇರೆಗಳನ್ನು ನಿರ್ಮಿಸಿ. ಯಾರು ನಿರ್ಮಿಸ್ತಾರಂತೆ? ಡೇರೆಗಳು, ಏರಿಯಾಗಳು, ಊರುಗಳು, ಭೂಮಿ, ಆಕಾಶಗಳು ಯಾರು ನಿರ್ಮಿಸಿದ್ರು? ಅಮ್ಮ ದೇವೋಭಾವನ, ಅಪ್ಪ ದೇವೋಭಾವನ, ಗುರು ದೇವೋಭಾವನ. ಯಾರು? ಇವ್ರಿಗೆ ಅವ್ರ ತಾಯಿ ಗರ್ಭದಲ್ಲಿ ರೂಪ ಕೊಟ್ಟು ಇವರಿಗೋಸ್ಕರ ನಿವಾಸಗಳ ಡೇರೆಗಳನ್ನು ನಿರ್ಮಿಸಿದ ಸರ್ವೇಶ್ವರನು, ತಂದೆ ಆತನು. ಎಲ್ಲರಿಗೂ ಒಬ್ಬ ತಂದೆ ಇರ್ತಾನ. 4 ಜನ ಮಕ್ಕಳಿದ್ರೆ 4 ಜನ ತಂದೆ ಇರ್ತಾನೆ. 4 ಜನ ತಂದೆ ಇದ್ರೆ ತಾಯಿ ಅಪವಿತ್ರ ಆಯ್ತಾಳೆ, ತಾಯಿ ಅಪವಿತ್ರ ಆಯ್ತಾಳೆ. ದೇವರು ಪರಿಶುದ್ಧನು. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕಂಥ ಕಾಲಗಳನ್ನು, ಅವರವರ ನಿವಾಸಗಳ ಡೇರೆಗಳನ್ನು ನಿರ್ಮಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ನನ್ನನ್ನು ಹುಡುಕುವವರ, ದೇವರು ನನ್ನನ್ನು ಹುಡುಕ್ತಾರೆ ಒಂದು ದಿವಸ.
ಸೂರ್ಯನನ್ನು ನೋಡಿ ಒಂದ್ ದಿವಸ ನನ್ನ ಶಕ್ತಿಯನ್ನು ತಿಳ್ಕೊತಾರೆ, ಚಂದ್ರನನ್ನು ನೋಡಿ ಒಂದ್ ದಿವಸ ನನ್ನ ಶಕ್ತಿಯನ್ನು ತಿಳ್ಕೊತಾರೆ. ಆಕಾಶದಲ್ಲಿ ಮೂಟೆ ಕಟ್ಟಿ ದೇವರು ಮಳೆಯನ್ನು ಸುರಿಸ್ತಾ ಇದ್ದಾರೆ, ಮೋಡಗಳಲ್ಲಿ ಮೂಟೆ ಕಟ್ಟಿ. ಮೋಡಗಳಲ್ಲಿ ನೀರು ಮೂಟೆ ಕಟ್ಟಿ ಇಟ್ಟು ಸಮಯಕ್ಕೆ ನೀರನ್ನು ಸುರಿಸ್ತಾ ಇದ್ದಾರೆ. ದೇವರಿಗೆ ಕೋಪ ಬಂದ್ರೆ ಒಂದ್ ಕಡೆ ಪರದೆ ಹರಿದಾಗ್ತದೆ, ಮೂಟೆ ಹರಿತಾರೆ, ಬೀಳ್ತಾ ಇತ್ತಾ. ಕೇರಳದಲ್ಲಿ ಮಳೆ ಭಯಂಕರವಾದಂತ ಮಳೆ. ಲಿಮಿಟ್ ಇಲ್ವಾ ಅಲ್ಲಿ? ಲಿಮಿಟ್ ಇಲ್ಲ. ಸೃಷ್ಟಿಕರ್ತನ ತಿಳ್ಕೊಳಲ್ವಾ? ಸೃಷ್ಟಿಕರ್ತನು, ಪರಮಾತ್ಮನು, ಸರ್ವೇಶ್ವರನು, ನಮ್ಮನ್ನ ಉಂಟು ಮಾಡಿದಂತ ದೇವರು, ಭೂಮಿ ಆಕಾಶ ಸರ್ವಲೋಕವನ್ನು ಉಂಟು ಮಾಡಿದಂತ ದೇವರು, ಗಾಳಿ ಮಳೆ ನೀರನ್ನು ಉಂಟು ಮಾಡಿದಂತ ದೇವರು, 84 ಲಕ್ಷ ಜೀವರಾಶಿಗಳಿಗೆ ಆಹಾರ ಕೊಡುವಂತ ದೇವರು, 750 ಕೋಟಿ ಜನರಿಗೆ ಆಹಾರವನ್ನು ಕೊಡುವಂತ ದೇವರ ಬಗ್ಗೆ ತಿಳ್ಕೊಳಲ್ವಾ? ಹಾಗಾದರೆ ನೋಡಿ ಪಿಕ್ಚರ್ ಅಭಿ ಬಾಕಿ ಹೇ ಅಲ್ಲ, ಈ ಎಂಡಿಂಗ್ ಬಾಕಿ ಮುಗೀತು ಪ್ರೇರ್. ಎಂಡಿಂಗ್ ಇದು, ಎಂಡಿಂಗ್ ಸೀನ್ ನೋಡಿದ್ರೆ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿತೈತೆ. ಯಾರನ್ನು ಬಿಡಲ್ಲ ದೇವರು. ಇಷ್ಟು ವರ್ಷ ನನ್ನ ಕಡೆ ತಿರುಗ್ತಾರೇನೋ, ನನ್ನ ಕಡೆ ಬರ್ತಾರೇನೋ, ನೀತಿವಂತರಾಗಿ ಭಕ್ತರಾಗಿ ಪರಿಶುದ್ಧರಾಗಿ ಜೀವಿಸ್ತಾರೆ ಅಂತ ಇಷ್ಟು ವರ್ಷ ಕಾದ ಪ್ರೇರ್, ಇಷ್ಟು ವರ್ಷ ಪ್ರೇರ್, ಸಾವಿರಾರು ವರ್ಷ. ನಾವು ನೆನ್ನೆ ಹುಟ್ಟಿದವ್ರಿ, ನಾವು ನೆನ್ನೆ ಮೊನ್ನೆ ಹುಟ್ಟಿದವ್ರು, ಬಚ್ಚಗಳ ನಾವು. ದೇವ್ರ ಮುಂದೆ ಏನಿಲ್ಲ, ನೆನ್ನೆ ಮೊನ್ನೆ ಹುಟ್ಟಿದವ್ರು ಅಲ್ವಾ? ಎಷ್ಟು ವರ್ಷಗಳಾಯ್ತು ಈ ಭೂಮಿ ಉಂಟಾಗಿ, ಎಷ್ಟು ವರ್ಷ ಆಯ್ತು ಆ ಸೂರ್ಯ ಉಂಟಾಗಿ, ಎಷ್ಟು ವರ್ಷ ಆಯ್ತು ರೀ. ಯಾವ ಮನ ತಿಳ್ತೀವಿ? ನಮ್ಗೆ ಕೊಟ್ಟಿರೋಂಥ ಆಯುಷ್ಕಾಲ ಚಿಲ್ಲರೆ 50, 60, 70, 80. ಈಗ ಅಷ್ಟಿಲ್ಲ, 20, 25ಕ್ಕೆ ಡಮಾರ್ ಕುಡಿದು ತಿಂದು ವ್ಯಭಿಚಾರ ಮಾಡಿ, ಹಾದ್ರ ಮಾಡಿ, ಗಾಂಜಾ ಹೊಡೆದು ತನ್ನ ಜೀವನವನ್ನು ಹಾಳು ಮಾಡಿಕೊಂಡು ಫೋಟೋ ಹಾಕ್ಬೇಕು. ತಂದೆ ತಾಯಿ ಮಾತಿಗೆ ಒಳಪಟ್ಟಿರಲ್ಲ, ಫ್ರೆಂಡ್ಸ್ನ ಪ್ರೀತಿಸಿರಲ್ಲ, ಯಾರನ್ನು ಗೌರವಿಸೋದಿಲ್ಲ, ಫೋಟೋ ಹಾಕಿರ್ತಾರೆ. ಗೆಳೆಯ ಮತ್ತೆ ಹುಟ್ಟು ಬಾ, ಮತ್ತೆ ಬಾ, ಕುಡಿ ತಿಂದು ವ್ಯಭಿಚಾರ ಮಾಡು, ನಿಮ್ಮ ಅಪ್ಪ ಅಮ್ಮನ ಹೊಡಿ, ಕಳ್ತನ ಮಾಡು, ದೋಚ್ಕೋ, ಸ್ಟೇಷನ್ಗೆ ಹೋಗು, ಜೈಲ್ಗೆ ಹೋಗು, ಪೊಲೀಸರ್ಗೂ ಪಾಪ ಹಿಂಸೆ ಕೊಡು, ಸಾಯಿ, ತಿರ್ಗಾ ಬಾ, ಹುಟ್ಟು ಬಾ, ತಿರ್ಗಾ ಮಾಡು, ವ್ಯಭಿಚಾರ ಮಾಡು, ಕಳ್ತನ ಮಾಡು, ಆದ್ರ ಮಾಡು, ತಂದೆ ತಾಯಿನ ಸನ್ಮಾನಿಸ್ಬೇಡ, ಅವ್ರು ಹೊಡೆದಿ ಹೊರಗಡೆ ಹಾಕು, ಮನೆ ಮಾರು, ಮಠ ಮಾರು, ಜೈಲ್ಗೆ ಹೋಗು, ಬಾ ಗೆಳೆಯ, ಹುಟ್ಟು ಬಾ, ದೋಚ್ಕೋ, ಕಳ್ತನ ಮಾಡು, ದೋಚ್ಕೋ, ಹೋಗು, ಸಾಯಿ, ಬಾ ಗೆಳೆಯ, ಹೋಗ್ ಗೆಳೆಯ. ಕರಿತಾ ಇರ್ತೀರಾ? ಹೋದಾ ಪ್ರಿಯ? ಒಂದೇ ಸಾರಿ ಜೀವನ, ಕಷ್ಟದ ದಿನಗಳು, ಸಂತೋಷವಿಲ್ಲವೆಂದು ಹೇಳುವ ವರ್ಷಗಳು ಬರುವ ಮುನ್ನ ಬಂದಿದೆ, ಈ ಕಷ್ಟದ ದಿನಗಳು ಬಂದಿದೆ. ಸಂತೋಷ ಇಲ್ವಾ? ಹೌದು. ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಬಂದಿದೆ ಬರುವ ಮುನ್ನ ಅಂತ ಹೇಳಿದ್ರು ಪ್ರಸಂಗಿ ಅನ್ನುವಂಥ ಭಕ್ತ ಸೊಲೊಮೋನನ ಪ್ರಸಂಗಿ ಅನ್ನುವಂಥ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಕಷ್ಟದ ದಿನಗಳು, ಸಂತೋಷವಿಲ್ಲವೆಂದು ನೀನು ಹೇಳುವಂಥ ವರ್ಷಗಳು, ಸರ್ವಮಾನವರು ಹೇಳುವಂಥ ವರ್ಷಗಳು ಬರುವ ಮುನ್ನ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು, ಹುಡುಕು, ತಡಕಾಡು. ನೋಡಿ, ಅದೇ ಹೇಳುತ್ತೆ ಕೆಳಗಡೆ ಗ್ರಂಥ. ಆತನಲ್ಲಿಯೇ ನೋಡಿ, ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ ಅಂತೆ. ದೇವರು ದೂರವಾದವನಂತೆ, ಹತ್ರ ಇದ್ದಾನೆ. ಒಂದು ಸೃಷ್ಟಿಗಳನ್ನ ನೋಡಿ, ಸೃಷ್ಟಿನ ಪೂಜಿಸಬೇಡ, ಸೃಷ್ಟಿಕರ್ತನ ಪೂಜಿಸು. ಈ ಸೂರ್ಯ ಯಾರು ಉಂಟು ಮಾಡಿದ್ರು, ಈ ಚಂದ್ರ ಯಾರು ಉಂಟು, ಗಾಳಿ ಇದನ್ನ ಉಂಟು ಮಾಡಿದಂತ ಒಬ್ಬ ದೇವರಿದ್ದಾನ, ಆತನ ದೂರ ಇಲ್ಲವಂತ ಪ್ರೇರೆ. ಯೇಸು ಕ್ರಿಸ್ತನ, ತನ್ನ ಮಗನಾದ ಯೇಸು ಕ್ರಿಸ್ತನ ಬಲಿಯಾಗಿ ಕೊಟ್ಟು ಆತನ ಮೂಲಕ ನಾವು ಸಂಧನೆ ಆಗಬೇಕು, ದೇವರೊಟ್ಟಿಗೆ ಒಂದಾಗಬೇಕಂತ ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಯೇಸು ಕ್ರಿಸ್ತನ ಬಲಿ ಕೊಟ್ರ. ಹೌದು, ಆ ಕಾಲದಲ್ಲಿ ನಾವು ನೋಡ್ತೀವಿ, ಅವ್ರನ್ನ ಕೊಂದಿದಂತ ನಮ್ಮ ಹಿರಿಯರು ಕೊಂದಿದಂತ ಯಾರು ಗೊತ್ತಾ? ಶಿಲುಬೆಗೆ ಹಾಕ್ಸಿದ್ದು ನಮ್ಮ ಹಿರಿಯರೇ ಪ್ರೇರೆ. ಆವಾಗ ಒಂದು ಕೋಟ್ಯಾಂತರ ಜನ ಇದ್ರು, ಕೋಟಿ ಮೇಲೆ ಕೋಟಿ ಜನ ಇದ್ರು. ಅವ್ರ ಮಕ್ಕಳಲ್ವ ನಾವು? ಅವ್ರ ಮಕ್ಕಳಲ್ವ? 3 ತಲೆ ಹಿಂದೆ ಹೆಸರು ಹೇಳ್ತೀವಿ, 10 ತಲೆ ಹಿಂದೆ ಹೆಸರು ಹೇಳ್ತೀವಿ, 20 ತಲೆ ಹಿಂದೆ ಹೆಸರು ಹೇಳ್ತೀವಿ. ಸಾವಿರಾರು ವರ್ಷಗಳ ಹಿಂದೆ, ಲಕ್ಷಾಂತರ ದಿನಗಳ ಹಿಂದೆ ಇರುವಂತ ನಮ್ಮ ತಾತಂದಿರು, ನಮ್ಮ ತಂದೆ ಹೆಸರು ಗೊತ್ತಿಲ್ಲ ಬೇಡ. ಅವ್ರ ಕೃತ್ಯಗಳು ತಿಳ್ಕೊಬೇಕಾ? ಅವ್ರು ಏನೇನು ಮಾಡಿ ನಮ್ಮ ಮೇಲೆ ತಲೆ ಮೇಲೆ ಹಾಕ್ಬಿಟ್ಟು ಹೋದ್ರು ಅಂತ ಗೊತ್ತಾ? ನಾವೇನೋ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಪ್ರೇರ್, ನಾವು ಇದೇ ರೀತಿ ನೋಡಿ. ಯೇಸು ಕ್ರಿಸ್ತನು ಪಿಲಾತನಂತ ಒಬ್ಬ, ಈ ಕಾಲದಲ್ಲಿ ಹೇಗೆ ಒಬ್ಬ ದೊಡ್ಡ ಅಧಿಕಾರಿ ಇದ್ದಾರೋ, ಒಂದು ಕಮಿಷನರ್ ಆಗಿರ್ಬೋದು, ಇಂಥ ಒಂದು ಪೋಸ್ಟಲ್ ಇದ್ರು ಪ್ರೇರ್, ಪೋಸ್ಟಲ್ ಇದ್ರು. ಈ ಜನರಲ್ ಅಪರಾಧಿಗಳೆಂದು ಯೇಸು ಕ್ರಿಸ್ತನ ಕರ್ಕೋಗಿ ನಿಲ್ಲಿಸಿದಕ್ಕೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಆತನಿಗೆ ಪ್ರಶ್ನೆ ಮಾಡಿದ್ರು, ಹೋಗಿ ಕರೆಕ್ಟಾಗಿ ಜೈಲಲ್ಲಿ ಕರ್ಕೋಗಿ ಪ್ರಶ್ನೆ ಮಾಡಿದ್ರು, ಏನಪ್ಪ ಮಾಡಿದೆ, ಏನ್ ತಪ್ಪು ಮಾಡಿದೆ, ಯಾವ ರೀತಿ ಮಾಡಿದೆ ಅಂತ ಕೇಳೋರು. ಆತನ ಏನು ಮೂಕನಾಗಿರ್ತಾನೆ, ಕೊಯ್ಯಲು ಉಣ್ಣೆ ಕತ್ತರಿಸೋರು ಮುಂದೆ ಮೂಗನಾಗಿರುವ ಹಾಗೆ ಮೂಗನಾಗಿರ್ತಾನೆ ಯೇಸು ಕ್ರಿಸ್ತನು. ಆತನಿಗೆ ಆಶ್ಚರ್ಯ ಆಗಿದೆ, ಇಷ್ಟು ಜನ ಇನ್ನೊಂದು ತಪ್ಪು ಅನಿಸ್ತವ್ರೆ, ಇವ್ನು ನೋಡಿದ್ರೆ ಮುದ್ದು ಮಗು ತರ ಇದ್ದಾನಲ್ಲ, ಒಳ್ಳೆ ಕುರಿ ತರ ಇದ್ದಾನಲ್ಲ, ಈತನ ತಪ್ಪು ಮಾಡಿದಾನ? ತಪ್ಪು ಮಾಡಿದೆ ಅಂತ ಜನರು ಹೇಳ್ತಾರೆ. ಈತನ ಬಾಯಿಂದ ನಾನು ತಪ್ಪು ಕೇಳ್ತಾ ಇಲ್ವಲ್ಲ ಅಂತ ಆತನಿಗೆ ಆಶ್ಚರ್ಯ ಆಗುತ್ತೆ.
ಏನ್ ಮಾಡಿದ್ದಾನೆ? ಜನರು ಒಳ್ಳೇದ್ ಮಾಡಿದ್ರೆ, ಕುಂಡ್ರು ಕಣ್ ಕೊಟ್ಟಿದ್ದಾರೆ, ಕುಂಡ್ರು ಕಾಲ್ ಕೊಟ್ಟಿದ್ದೀನಿ, ನಾನು ದೇವರ ಮಗನ ಅಂತ ಹೇಳ್ಕೊತಾ ಇದ್ದಾರೆ. ದೇವರ ಮಗನ ಅಂತ ಹೇಳ್ಬೋದು, ದೆವ್ವದ ಮಗ ಅಂತ ಹೇಳ್ಕೊತಾರ. ದೇವರ ಮಗ ಅಂದ್ರೆ ಸಂತೋಷ ಪಡು, ನಾನು ದೇವ್ರ ಮಗ, ನೀನು ದೇವ್ರ ಮಗ, ನಾವೆಲ್ಲ ಸಹೋದರರು ಅಂತ ಸಂತೋಷ ಪಡ್ಬೇಕು ಜನ. ದೇವ್ರ ಮಗ ಹೇಳ್ಕೊತಾ ಇದ್ದಾನೆ ಅಂತ ಹೇಳಿ ತನ್ನ ಮೇಲೆ ಅಪರಾಧ ಮಾಡಿದ್ರೆ ನೋಡಿ. ಕೊಂದಾಕ್ಬೇಕು, ನೀವು ಅವನ್ನ ಕೊಂದಾಕ್ಬೇಕು, ಶಿಲ್ಪೆಗೆ ಹಾಕ್ಬೇಕು ಅಂತ ಬಡ್ಕೊಳ್ಳುವಾಗ ಒಂದು ಮಾತು ಹೇಳ್ತಾನೆ ಪ್ರೇರೆ. ಏನು? ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಕಾಪಾಡೋದಿಕ್ಕೆ ಬಹಳ ಯತ್ನ ಮಾಡ್ತಾನೆ ಅವನ್ನ ಕಾಪಾಡೋದಿಕ್ಕೆ. ಯಾಕಂದ್ರೆ ಅವ್ರ ಹೆಂಡತಿಗೆ ಕನಸು ಬಿದ್ದಿರ್ತದೆ, ಆತನು ಸತ್ಪುರುಷ ಅಂದ್ರೆ ಒಳ್ಳೆ ಮನುಷ್ಯನು, ಭಯಭಕ್ತಿ ಉಳ್ಳವನು, ಯಾರು ಪಾಪ ಐತೆ ಅಂತ ತೋರ್ಸೋದಕ್ಕೆ ಸಾಧ್ಯನೇ ಆಗಿಲ್ಲ. ಚಾಲೆಂಜ್ ಮಾಡಿದವನು ಒಂದು ಕಾಲದಲ್ಲಿ, ಯಾರಾದ್ರೂ ನನ್ನ ಪಾಪ ಐತೆ ಅಂತ ನಿಮ್ ಕೈಯಲ್ಲಿ ತೋರ್ಸೋದಕ್ಕೆ ಆಗತ್ತಾ ಅಂತ ಚಾಲೆಂಜ್ ಮಾಡಿದಂತ ಸತ್ಪುರುಷನು ಯೇಸು ಕ್ರಿಸ್ತನು. ಆತನು ಕೊಡ್ಬೇಕು, ಹೋಗ್ಬೇಡಪ್ಪ, ಅವ್ನಿಗೆ ಹೇಗಾದ್ರೂ ಮಾಡಿ ತಪ್ಸೋದಕ್ಕೆ ಪ್ರಯಾಸ ಪಡುವಂತ ಪಿಲಾತನು ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲವೆಂದು, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು, ಗದ್ದಲ ಅಂದ್ರೆ ಸೌಂಡ್ ಜಾಸ್ತಿ, ಕಿರ್ಚಾಟ ಜಾಸ್ತಿ, ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕ್ಸ್ಲೇಬೇಕಂತ ಬಡ್ಕೊಳ್ಳೋ ಸ್ಟಾರ್ಟ್ ಮಾಡಿದಾಗ, ಇನ್ನು ಆತನ ಯತ್ನ ನಡೆಯಲ್ಲ ಅಂತ ಹೇಳಿ ಸರಿ ಹೋಗ್ರಪ್ಪ. ಈ ಪುರುಷನನ್ನು ಕೊಲ್ಲಿಸುವುದಕ್ಕೆ ನೋಡಿ, ನೀರು ತಕೊಂಡು ಜನರ ಮುಂದೆ ಕೈ ತೊಳ್ಕೊಂಡು, ನೀರು ತರಿಸಿ ಜನರ ಮುಂದೆ ಕೈ ತೊಳ್ಕೊಂಡು ಏನ್ ಹೇಳ್ತದೆ ಆತನು? ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ನಮ್ಮ ಹಿರಿಯರೆಲ್ಲ ಏನಂದ್ರೆ ಗೊತ್ತಾ, ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ನಾವು ನಮ್ಮ ಮಕ್ಕಳು, ಅಯ್ಯೋ ಅಪ್ಪ ದರಿದ್ರರೇ, ನೀವು ತಪ್ಪು ಮಾಡ್ರೆ ನೀವು ಹಾಳಾಗೋಗಿ, ನಮ್ಮ ಮಕ್ಕಳ ಮೇಲೆ ಬೇರೆ ಏನ್ಕಪ್ಪ, ನಮ್ಮ ಮಕ್ಕಳ ಮೇಲೆ ಏನ್ಕಪ್ಪ? ಪಾಪ ಮಗು ಹುಟ್ಟಿರ್ತದೆ, ಅಮಾಯಕ, ಮಗುವಿನ ತಪ್ಪು ಗೊತ್ತಿರುತ್ತ, ಏನು ಗೊತ್ತಿಲ್ಲ. ನಮ್ಮ ಮೇಲೆ ಇರೋದಿರ್ಲಿ, ನಮ್ಮ ಮಕ್ಕಳ ಮೇಲೂ ಇರ್ಲಿ ಅಂತ ಹೇಳ್ಬಿಟ್ಟು ಈ ಅಪರಾಧಗಳು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ನಾವು ನೋಡ್ಕೋತೀವಿ. ನೀವು ಫಸ್ಟ್ ಸಿಲ್ವೆ ಹಾಕ್ಸೋನಿಗೆ ಆ ಒಬ್ಬ ಕಳ್ಳ ಇದ್ದ. ಆ ವರ್ಷದಲ್ಲಿ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು ಜಾತ್ರೆ, ಒಂದು ಹಬ್ಬ ತರ ನಡೆಯೋದು. ಆ ಹಬ್ಬದಲ್ಲಿ ಒಬ್ಬನ ಬಿಡುವಂತ ಒಂದು ಪದ್ಧತಿ ಇತ್ತು. ಆ ಹಬ್ಬದಲ್ಲಿ ಬಿಡುವಂತ ಪದ್ಧತಿಯಲ್ಲಿ ಒಬ್ಬ ಬರಬ್ಬನ್ ಅನ್ನುವಂತ ಒಬ್ಬ ಕಳ್ಳನನ್ನು ಬಿಡೋದಕ್ಕೆ ಇಷ್ಟಪಡ್ತಾರೆ. ಕಳ್ಳನ ದೋಚ್ಕೊಳ್ಳೋನು, ವ್ಯಭಿಚಾರಿ, ದುಷ್ಟನು, ಅವನ್ನ ಬಿಡೋದಕ್ಕೆ ಇಷ್ಟಪಟ್ಟು ನೀತಿವಂತನ ರಕ್ತವನ್ನು ಸುರಿಸೋದಕ್ಕೆ ಇಷ್ಟಪಟ್ಟಿರ್ತಾರೆ. ನೀತಿವಂತರಂದ್ರೆ ಇಷ್ಟ ಇದೆ. ನೀತಿವಂತರು ಸೈಲೆಂಟ್ ಆಗಿದೆ. ಹೊಡಿತೀಯ ಕ್ರೈಸ್ತರು ಹೊಡಿಸ್ಕೊ. ಇದ್ರ ಪರವಾಗಿ ವಾದ್ಯವಾಡೋನು, ಇದ್ರ ಪರವಾಗಿ ಯುದ್ಧ ಮಾಡೋನು, ಇದ್ರ ಪರವಾಗಿ ಒಬ್ಬ ಇದ್ದಾನೆ. ಆತನು ದುಷ್ಟರಿಗೆ ಮೊಯ್ ತೀರಿಸಿದ ಹೊರತು ಬಿಡೋದಿಲ್ಲ. ಮೊಯ್ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡ್ತೇನಂತ ಸರ್ವೇಶ್ವರನ ಹೇಳಿದ್ದಾನೆ. ನಾನೇ ತೀರಿಸ್ತೇನೆ ಮೊಯ್. ಸಾಯಿಸ್ತಾನೋ ಸತ್ತೋಗ್ ಬಾ, ನನ್ನ ಹತ್ರಕ್ಕೆ ಸ್ವರ್ಗ ಬಾ, ನಾನ್ ಕರಿತೇನೆ, ನನ್ನ ಹತ್ರಕ್ಕೆ ಬರ್ತೀಯ ಬಾ. ಇವನು ಮಾತ್ರ ಆಗ್ತೀನಿ ನೋಡಿ ಬೆಕ್ಕಿಕೆರೆ. ಭಯಂಕರವಾದಂತ ಶೋಧನೆಗಳ ಮೂಲಕ ದೇವ್ರು ಸಾಯಿಸ್ತೀನಿ ಅಂತ ಹೇಳ್ತಿರ್ತೀವಿ. ನೋಡೋಣ ಒಂದು ವಚನ. ಜ್ಞಾನೋಕ್ತಿಗಳು ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 22ನೇ ವಚನ. ಜ್ಞಾನೋಕ್ತಿ 2ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರ ವಾಕ್ಯ ಏನು ಹೇಳ್ತಾರೆ ಗೊತ್ತಾ? ದುಷ್ಟರಾದರೂ, ಕೊಲೆಗಾರರಾದರೂ, ಹಾದ್ರ ಮಾಡುವವರಾದರೂ, ನೀಚರಾದರೂ, ವ್ಯಭಿಚಾರಿಗಳಾದರೂ ದೇಶದೊಳಗಿಂದ ಕೀಳಲ್ಪಡುವರು ಅಂದ್ರೆ ಕಿತ್ತಾಕಿ ಬಿಸಾಕ್ತಾನೆ. ಕೀಳಲ್ಪಡುವರು ಅಂದ್ರೆ ಕೊಂದಾಕಿ ಹಾಕ್ತಾನೆ ಬೆಂಕಿ ಕೆರೆಗೆ. ದುಷ್ಟರಾದರೂ ದೇಶದೊಳಗಿಂದ ಕೀಳಲ್ಪಡುವರು, ದ್ರೋಹಿಗಳು ನಿರ್ಮೂಲರಾಗುವರು. ದ್ರೋಹಿಗಳು, ಅಪರಾಧಿಗಳ ರಕ್ತವನ್ನು ಸುರಿಸಿದಂತ ಜನರು ದ್ರೋಹಿಗಳು. ನಿರಪರಾಧಿಯ ರಕ್ತವನ್ನು ಸುರಿಸಿದಂತ ದ್ರೋಹಿಗಳ ನಾಶನವನ್ನು ನಿರ್ಮೂಲ ಮಾಡ್ತೀನಿ, ಧ್ವಂಸ ಮಾಡ್ತೀನಿ. ಇಂಥವ್ನು ಇದ್ದ, ಈ ಮನುಷ್ಯ ಇದ್ದ, ಮೊನ್ನೆ ನೋಡ್ದನೋ, ಈ ತರ ಫೋನಲ್ಲಿ ಮಾತಾಡ್ದ, ಹೋದ. ದ್ರೋಹಿಗಳ, ನಿರಪರಾಧಿಗಳ ರಕ್ತವನ್ನು ಸುರಿಸ್ತೀವಿ. ಎಷ್ಟು ಪವರ್ ಗೊತ್ತಾ? ಎಷ್ಟು ಪವರ್ಫುಲ್ ಅಂತ ಗೊತ್ತಾ? ರಕ್ತದ ಬಗ್ಗೆ ಗೊತ್ತಾ? ರಕ್ತ ಸಾಕ್ಷಿ ಹೇಳುತ್ತೆ ಬೇರೆ ದೇವ್ರ ಹತ್ರ. ರಕ್ತ ಸಾಕ್ಷಿ ಹೇಳುತ್ತಾ? ಸತ್ಯವೇದ ಗ್ರಂಥವನ್ನು ಓದಿದ್ರೆ ಮಹಾಜ್ಞಾನ ಐತೆ ಬೇರೆ. ದೇವರ ಮನಸ್ಸು ಮಹಾಜ್ಞಾನ ಐತೆ ಬೇರೆ. ತೋರಿಸ್ತೀನಿ ಆ ರಕ್ತ ಸಾಕ್ಷಿ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನದಿಂದ 9ನೇ ವಚನ. ಆತನು 5ನೇ ಮುದ್ರೆಯನ್ನು ಹೊಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ಯೇಸು ಕ್ರಿಸ್ತನ ವಾಕ್ಯವನ್ನು ಹೋಗಿ ಅನೇಕರಿಗೆ ಸಾರುವಾಗ ಆ ವಿಷಯದಲ್ಲಿ ಮತ್ತು ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ, ಯೇಸು ಕ್ರಿಸ್ತನ ಒಂದು ಸಾಕ್ಷಿಯನ್ನು ಅನೇಕರು ತನ್ನ ಭಕ್ತರು ಹೇಳೋದಕ್ಕೆ ಹೋದಾಗ
ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದ ಅಂದ್ರೆ ಜನರಿಂದ ಕೊಲ್ಲಲ್ಪಟ್ಟ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಯಜ್ಞವೇದಿಯ ಕೆಳಗಡೆ ಪರದೇಶಿ ಅಂತ ಐತೆ, ಒಂದು ಸ್ವರ್ಗ ಐತೆ, ಒಂದು ನರಕ ಐತೆ, ಸೆಂಟ್ರಲ್ ಒಂದು ಪರದೇಶಿ ಐತೆ. ಸ್ವರ್ಗ ಇದೆ, ನರಕ ಇದೆ, ಪರದೇಶಿ. ಓಕೆನಾ? ಈ ಪರದೇಶದಲ್ಲಿರುವಂತ ಜನರು ಏನ್ ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನಿಗೆ ಏನ್ ಮೊರೆ ಇಡ್ತಾ ಇದ್ದಾರೆ ಅಂತ ನೋಡಿಕೊಳ್ಳೋಣ. ಒಡೆಯನೇ ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ. ಒಡೆಯನೇ ಪರಿಶುದ್ಧನು ಸತ್ಯವಂತನು, ಸುಳ್ಳುವಂತನು, ಕಳ್ಳನು, ದೋಚಿಕೊಳ್ಳುವವನು, ವ್ಯಭಿಚಾರಿ ಎಲ್ಲ ಸತ್ಯವಂತನು, ಸತ್ಪುರುಷನು, ಪರಿಶುದ್ಧನು, ದೋಷವಿಲ್ಲದವನು. ಪಾಪ ಇದೆಯಾ ಅಂತ ಕಂಡಿಡಿರಿ ನನ್ನಲ್ಲಿದ್ರೆ ಪಾಪ ತೋರಿಸಿರಿ ಅಂತ ಚಾಲೆಂಜ್ ಮಾಡಿದಂತ ಒಂದು ಸತ್ಪುರುಷನು, ಸತ್ಯವಂತನು. ಅದೇ ಹೇಳ್ತಾ ಇದೆ ಪ್ರಿಯರೇ ವಾಕ್ಯ. ಸತ್ಯವಂತನು ಆಗಿರುವಾತನೇ. ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟರವರೆಗೆ ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ. ಎಲ್ಲಿವರೆಗೂ ದೇವರೇ? ಒಳ್ಳೇದನ್ನ ಮಾಡಕ್ಕೋದು, ಒಳ್ಳೇದನ್ನ ಹೇಳಕ್ಕೋದು, ಕಷ್ಟದಲ್ಲಿ ನಾವು ಸಹಾಯ ಮಾಡಕ್ಕೋದು, ಅನೇಕರಿಗೆ ಪ್ರಾರ್ಥಿಸುವುದಕ್ಕೆ ಹೋಗಿದ್ದಕ್ಕೋಸ್ಕರ ನಿರಪರಾಧಿ ಆಗಿರುವಂತ ನಮ್ಮ ರಕ್ತವನ್ನು ಸುರಿಸೋದಕ್ಕಾಗಿ ಎಷ್ಟುವರೆಗೂ ನೀನು ತಡ್ಕೊಂಡಿರ್ತೆ? ಇವ್ರಿಗೆ ಮುಯಿ ತೀರ್ಸಲ್ವಾ? ಇವ್ರು ಮಾಡಿದ ದಂಡನೆಗೆ ಇವ್ರಿಗೆ ಮುಗಿ ತೀರ್ಸಲ್ವ ದೇವ್ರೆ? ನಾವೇನು ಮಾಡಿಲ್ಲ ದೇವ್ರೆ, ನಿನ್ನ ಪ್ರೀತಿಯನ್ನು ಸಾರಕ್ ಹೋದ ದೇವ್ರೆ. ನೀನೇ ಪಾಪ ವಿಮೋಚಕನು, ನೀನೇ ಆತ್ಮರಕ್ಷಕನು, ನಿನ್ನ ಹೊರತು ರಕ್ಷಣೆ ಇಲ್ಲ ಅಂತ ನಿನ್ನ ಕುರಿತು ಹೇಳೋದಕ್ಕೆ ಹೋಗಿದ್ದಕ್ಕೋಸ್ಕರ ನಮ್ಗೆ ಕಲ್ಲಲ್ಲಿ ಹೊಡೆದು ಸಾಯಿಸಿದ ದೇವ್ರೆ, ಕತ್ತಿಂದ ಸಾಯಿಸಿದ ದೇವ್ರೆ, ಬಂದೂಕಿಂದ ಗುಂಡಿಟ್ಟು ಸಾಯಿಸಿದ ದೇವ್ರೆ, ಲೇನೆ ಕುಂಡಿಸ್ಬಿಟ್ಟು ಎಲ್ಲಾರ್ಗೂ ತಲೆ ಮೇಲೆ ಗುಂಡೊಡ್ದು ದೇವ್ರೆ. ನದಿಗಳ ಹಾಗೆ ನಮ್ಮ ರಕ್ತ ಸುರಿಯಲ್ಪಡ್ತು ದೇವ್ರೆ. ನಮ್ಮ ರಕ್ತವನ್ನು ಸುರಿಸುವುದಕ್ಕಾಗಿ ನೀನು ಎಲ್ಲಿವರೆಗೂ ಕಾಯ್ತಾ ಇರ್ತಿದ್ದೇವೆ? ಎಲ್ಲಿವರೆಗೂ ಕಾಯ್ತಾ ಇರ್ತಿದ್ದೇವೆ? ದೇವರು ಅವ್ರಿಗೆ ಸಮಾಧಾನ ಕೊಡೋದಕ್ಕೋಸ್ಕರ ಅವ್ರಿಗೆ ಸಮಾಧಾನ ಕೊಡೋದಕ್ಕೋಸ್ಕರ ನೀವು ವೈರಸ್, ಅವ್ರ ಸಮಾಧಾನ ಕೊಡೋದಕ್ಕೋಸ್ಕರ ವೈರಸ್, ಆತ್ಮರಕ್ಷಣೆಗೋಸ್ಕರ ಎಷ್ಟೋ ವರ್ಷ ಕಾದ್ರು ದೇವರು. 40 ವರ್ಷ ಹುಟ್ಟಿದಾಗಿಂದಲೂ ಕಾದ್ರು ಬೇರೆ. 10 ವರ್ಷ ಆದ್ಮೇಲೆ ಜ್ಞಾನ ಬತ್ತೈತೆ. 10 ವರ್ಷದ ಮಕ್ಕಳಿಗೆ ಪ್ರೀತಿ ಬತ್ತೈತೆ. 10 ವರ್ಷದ ಮಕ್ಕಳಿಗೆ ಕುಡಿಯೋದು ಹೇಗಂತ ಗೊತ್ತೈತೆ. 10 ವರ್ಷದ ಮಕ್ಕಳಿಗೆ ಸಿಗರೇಟ್ ಸೇರೋದಂತ ಗೊತ್ತಾಯ್ತದೆ. 10 ವರ್ಷದ ಮಕ್ಕಳಿಗೆ ತಂದೆ ತಾಯಿನ ಹೇಗೆ ಬೈಬೇಕು, ಅವ್ರ ಮಾತನ್ನ ಹೇಗೆ ಕೇಳಬಾರ್ದು ಅನ್ನೋದನ್ನ ಕಲಿತಾ ಇದ್ದಾರೆ. ಅಂದ್ರೆ ಪ್ರಿಯರೇ, ದೇವ್ರನ್ನ ಹುಡ್ಕೋದಕ್ಕೆ ಇವ್ರ ಕೆಲ ಆಯ್ತಾ? ದೇವ್ರನ್ನ ನೋಡೋದಂತೆ ಲವ್ ಸ್ಟೋರಿ ಪ್ರಿಯ ಫಿಲಮ್, ಕಾಮಕೋರಿಕೆ ತೀರಿಸ್ಕೊಳ್ಳುವಂತ ಫಿಲಮ್. ಚಿಕ್ಕ ಮಕ್ಕಳು ಪ್ರಿಯ ಕೆಟ್ಟೋಗ್ತಾ ಇದ್ದಾರೆ, ಸರ್ವನಾಶ. 10 ವರ್ಷದಿಂದ ಮಕ್ಕಳಿಂದ ಜ್ಞಾನ ಇಲ್ಲ, 10 ವರ್ಷ ಕಾಯ್ತಾ ಇಲ್ಲ. 20 ವರ್ಷದ ಮಕ್ಳಿಗೆ ಜ್ಞಾನ ಇಲ್ಲ, 20 ವರ್ಷಕ್ಕೂ 30 ವರ್ಷದ ಮಕ್ಳಿಗೆ ಜ್ಞಾನ ಇಲ್ಲ, ಯೌವನಸ್ಥರಿ ಅವ್ರಿಗೂ ಕಾಯ್ತಾ ಇದ್ದಾರೆ. ವೃದ್ಧರು 40 ವರ್ಷಕ್ಕೆ ಕಾಯ್ತಾ ಇದ್ದಾರೆ. ಬರ್ತಾ ಇಲ್ಲ ಪ್ರಿಯ. ಚಿಕ್ಕ ಮಕ್ಕಳು ಕಂಡ್ಕೋತಾ ಇಲ್ಲ, ತಂದೆ ತಾಯಿಗಳು ಕಂಡ್ಕೋತಾ ಇಲ್ಲ, ಯೌವನಸ್ಥರು ಕಂಡ್ಕೋತಾ ಇಲ್ಲ, ವೃದ್ಧರು ಕಂಡ್ಕೋತಾ ಇಲ್ಲ. ಈ ಮೂವರಿಗೆ ಏನ್ ಮಾಡ್ಬೇಕು? ಚಿಕ್ಕ ಮಕ್ಕಳು ದೇವ್ರನ್ನ ಕಂಡ್ಕೋತಾ ಇಲ್ಲ, ಯೌವನಸ್ಥರು ದೇವ್ರನ್ನ ಕಂಡ್ಕೋತಾ ಇಲ್ಲ, ಮುದುಕರು ದೇವ್ರನ್ನ ಕಂಡ್ಕೋತಾ ಇಲ್ಲ. ಅಂದ್ರೆ ಏನ್ ಮಾಡ್ಬೇಕು? ದೇವರು ನೀವೇ ಹೇಳಿ. ನಿನಗೊಬ್ಬ ಶತ್ರು ಇದ್ರೆ ಅವನನ್ನ ಕೊಂದದಕ್ಕಾಗಿ ನೀನ್ ಸಂತೋಷ ಪಡ. ಜನರು ಹೋಗ್ತಾರೆ, ಆ ದುಷ್ಟನ ನೀನ್ ಸಾಯಿಸೋದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿ, ಅವನ್ನ ಶೂಟ್ ಮಾಡಿ ಸಾಯಿಸೋದಕ್ಕೆ ಒಳ್ಳೆ ಕೆಲಸ ಮಾಡ್ತೀರಿ ಸರ್. ರೇಪ್ ಮಾಡಿ ಸಾಯಿಸ್ಬಿಡ ಕ್ರಿಶ್ಚಿಯನ್ ಸ್ಟ್ರೈಕ್ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಫೇಸ್ಬುಕ್ಕಲ್ಲೆಲ್ಲ ಅವ್ರ ಹೆಸರು ಬರೆದಿ ಒಳ್ಳೆ ನೀತಿವಂತ ಮನುಷ್ಯ. ಆ ಹುಡುಗಿಗೆ ರೇಪ್ ಮಾಡಿ ಸಾಯಿಸೋದಕ್ಕೆ ಎಲ್ಲ ಕೊಂದಾಗ್ತಾ. ಸ್ಟ್ರಿಕ್ಟ್ ಆಫೀಸರ್. ದೇವರು ಎಷ್ಟು ಸ್ಟ್ರಿಕ್ಟ್ ಅಂತ ಗೊತ್ತಾ? ಮತ್ತೆ ದೇವರು ಸ್ಟ್ರಿಕ್ಟ್ ಆಫೀಸರ್. ಕುಡಿತಾ ಇರೋರಿಗೆ, ವಿಚಾರ ಮಾಡ್ತಾ ಇರೋರಿಗೆ, ಆತರ ಮಾಡ್ತಾ ಇರೋರಿಗೆ, ತಂದೆ ತಾಯಿನ ಸನ್ಮಾನಿಸ್ತಾ ಇರೋರಿಗೆ, ನಿಜವಾದ ರಕ್ಷಕನ ಯಾರಂತ ತಿಳಿದೇ ಇರೋರಿಗೆ ದೇವರು ತಪ್ಪು ಮಾಡ್ತಾವ್ರ, ಕೊಂದಾಗ್ತಾವ್ರೆ, ತಪ್ಪು ಮಾಡ್ತಾವ್ರ, ವೈರಸ್ ಬರೆಸ್ತಾರೆ. ಮತ್ತೆ ದೇವ್ರ ತಪ್ಪ ಇಲ್ಲ ಪ್ರಿಯ? ನಿಮ್ಮ ಬಾಯೆಲ್ಲ ಐತಲ್ಲ ಪ್ರಿಯ. ತಪ್ಪು ಮಾಡ್ದವನು ಶಿಕ್ಷೆ ಕೊಡಬೇಕು, ರೇಪ್ ಮಾಡ್ದವನು ಗುಂಡಾಗಿ ಸಾಯಿಸ್ಬೇಕು. ಯಾವನ ಒಬ್ರು ಕೊಲೆ ಮಾಡ್ತಾನೆ, ಇವ್ರ ಕಡೆ ಅವ್ನು ಕೊಲೆ ಮಾಡಿ ಸಾಯಿಸ್ಬೇಕು. ಅವ್ನು ನನ್ನನ್ನು ಸಾಯಿಸ್ತಾಕ, ಅವ್ನ ತಮ್ಮನ ಸಾಯಿಸ್ತಾಕ, ಅವ್ನ ತಂಗಿನ ರೇಪ್ ಮಾಡ್ದಾಗ ಅಂತ ಅವ್ನು ಸಾಯಿಸೋದಕ್ಕೆ ಇಷ್ಟಪಡ್ತಾ ಇದ್ರಲ್ವಾ? ಅದು ನಿಮ್ಮ ದೃಷ್ಟಿಯಲ್ಲಿ ನ್ಯಾಯವಾಗಿ ಕಾಣ್ತಾ ಇತ್ತಲ್ವಾ? ಮತ್ತೆ ದೇವ್ರ ದೃಷ್ಟಿಯಲ್ಲಿ ಏನಿದೆ ಅನ್ಯಾಯ? ಮತ್ತೆ ದೇವ್ರ ಕೊಂದಾಗ್ತಾ ಇದ್ದಾನೆ. ದೇವ್ರದ್ದು ಏನಿದೆ ಪ್ರೇರೆ ತಪ್ಪು? ದೇವ್ರ ನಿರಪರಾಧಿ ಪ್ರೇರೆ. ಸರಿಯಾಗಿ ಮಾಡ್ತಾರೆ, ಸರಿಯಾಗಿ ಮುಯ್ತಿರ್ಸ್ತಾ ಇದ್ದಾರೆ. ನೋಡುವ 3ನೇ ಅಲೆ ಕೂತು ನೋಡುವ. 1ನೇ ಅಲೆಯಿಂದ ಹಿಡಿದು 3ನೇ ಅಲೆವರೆಗೂ ದೇವರ ವಾಕ್ಯ ಸತ್ಯವೇದ ಗ್ರಂಥ ಬಿಡಿಸುತ್ತೆ. 1ನೇ ಅಲೆಯಿಂದ 3ನೇ ಅಲೆ. ಕೆಲವರು ಹೇಳ್ತಾರೆ ಪ್ರಕೃತಿ ವಿಕೋಪ ಆಯ್ತು, ಆ ಕತೆ ಆಯ್ತು, ಈ ಕತೆ ಆಯ್ತು, ಆ ಮಾಂಸ ತಿಂದ್ರು, ಈ ಪ್ರಾಣಿ ತಿಂದ್ರು. ಅದು ಅಲ್ಲ, ಸತ್ಯ ಇಲ್ಲ. ಒಂದ್ಸಾರಿ ದೇವ್ರು ಏನಾಗಿದೆ ಅಂತ ನೋಡೋಣ. ದೇವರು ಏನೇನ್ ಮಾಡೋದಕ್ಕೆ ಶಕ್ತನಿದ್ದು
ಹ್ಮ್ 45:7 ಯೆಶಾಯನು ಬರೆದ ಭಕ್ತನು ಪ್ರವಾದನೆ ಗ್ರಂಥದಲ್ಲಿ ಭಕ್ತನು ಬರ್ಸ್ತಾರಂತ, ದೇವರು ಬರ್ಸಿರುವಂತ ವಾಕ್ಯದಲ್ಲಿ ನೋಡೋಣ. ಇನ್ನು ಯಾವನು ಅಲ್ಲ, ಫಸ್ಟ್ ಓದ್ತೀನಿ. ಇನ್ನು ಯಾವನು ಅಲ್ಲ, ನಾನು ಬೆಳಕಿಗೂ ಕತ್ತಲೆಗೂ ಸೃಷ್ಟಿಕರ್ತನು. ಬೆಳಕು ಕತ್ತಲೆ ಅಂದ್ರೆ ಈ ಲೈಟ್ ಹಾಕುವವನು, ಲೈಟ್ ಆಫ್ ಮಾಡುವವನು, ಸೂರ್ಯ ತರುವವನು, ಸೂರ್ಯ ಕಳಿಸುವವನು. ಈ ಬೆಳಕು ಅಲ್ಲ, ಭೌತಿಕವಾದ ಬೆಳಕಲ್ಲ, ಭೌತಿಕವಾದಂತ ಬೆಳಕು ಕುರಿತು ಹೇಳ್ತಾರೆ. ಕತ್ತಲೆಯನ್ನು ಬೆಳಕನ್ನು ಬರ ಮಾಡುವವನಂದ್ರೆ ಓಕೆ, ಸೂರ್ಯನು ದೇವರೇ ಮಾಡ್ತಾವ್ರೆ, ತಿರ್ಗಾ ಕತ್ಲೇನು ದೇವರೇ ಬರ್ತಾರೆ. ಓಕೆ, ಇದ್ರಕ್ಕಿಂತ ಇದ್ರಲ್ಲೇ ಅರ್ಥ ಐತೆ. ಏನು ಕೆಳಗಡೆ ನೋಡೋಣ, ಸೃಷ್ಟಿಕರ್ತ. ಇನ್ನು ಯಾವನು ಅಲ್ಲ, ನಾನು ಬೆಳಕಿಗೂ ಕತ್ತಲೆಗೂ ಸೃಷ್ಟಿಕರ್ತನು. ಯಾವನು ಅಲ್ಲ ಅಂದ್ರೆ ಸೃಷ್ಟಿ ಯಾವ ವಸ್ತುಗಳು ವಿಕೋಪ ಆಗಿಲ್ಲ, ಮನುಷ್ಯನು ಪಾಪಿ ಆಗ್ಬಿಟ್ಟಿದ್ದಾನೆ. ಪ್ರಕೃತಿ ವಿಕೋಪ ಆಗಿಲ್ಲ, ಮನುಷ್ಯನಲ್ಲಿ ಪಾಪ ಹೆಚ್ಚಾಗೈತೆ, ಅದನ್ನೇ ಹೇಳ್ತಾ ಇಲ್ಲ. ಇನ್ನೊಬ್ಬನ ಕಣ್ಣಲ್ಲಿರೋ ತೊಲೆನ ತೋಡ್ತಾ ಇದ್ದ ಮನುಷ್ಯ. ಅಯ್ಯೋ ಪ್ರಕೃತಿನ, ಅಯ್ಯಪ್ಪ ನಿನ್ನ ಭಕ್ತಿ ಎಂತ ಹೊಲಸಾಗ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾರ. ಪ್ರಕೃತಿ ಬಗ್ಗೆ ಯಾಕಪ್ಪ ಹೇಳ್ತಾ ಇದೀಯಾ? ಪ್ರಕೃತಿ ತಕ್ಕ ಸಮಯಕ್ಕೆ ಆಹಾರ ಕೊಡ್ತಾ ಇದೆ, ಸೂರ್ಯನ ತಕ್ಕ ಸಮಯದಲ್ಲಿ ಬರ್ತಾವನೆ, ಚಂದ್ರನ ತಕ್ಕ ಸಮಯದಲ್ಲಿ ಬರ್ತಾವನೆ. ಒಂದು ಪ್ರಾಣಿಗಳು, ಒಂದು ಹಸು ನೀನು ಹುಲ್ಲು ಹಾಕಿದ್ರೆ ಅದು ತಿಂದು ಹಾಲು ಕೊಡ್ತಾ ಇದೆ. ಮೇಕೆಗೆ ಏನಾದ್ರು ಮೇವು ಹಾಕಿದ್ರೆ ಅದು ಹಾಲು ಕೊಡುತ್ತೆ. ಕಡ್ದಾಕಿದ್ರೆ ತಿಂದಾದ್ಮೇಲೆ ಮಾಂಸ ಕೊಡುತ್ತೆ. ಕಡ್ದಾಕ್ರೆ ಮಾಂಸ. ಏನ್ ಪಾಪ ಮಾಡ್ಕೊ ಓಡೋಯ್ತಾವ, ತಪ್ಪಿಸ್ಕೊತಾವ, ಏನ್ ಮಾಡ್ತಾವೆ? ಮನುಷ್ಯನ ಕೊಂದಾಗ್ತಾವ. ಪ್ರಾಣಿಗಳು ಏನೋ ದನ ಏನಾದ್ರು ಕೊಂದಾಗ್ತಾ ಇದೆ, ಹಾಲು ಕೊಡ್ತಾ ಇಲ್ಲ, ಹಸು ಕೊಡ್ತಾ ಇಲ್ಲ, ನಿಮ್ ಹೊಲದಲ್ಲಿ ಗೀತಾ ಇಲ್ಲ. ಇದ್ರದ್ದೇನು ವಿಕೋಪ ಇಲ್ಲ. ಮನುಷ್ಯರ ಪಾಪ ಅದು ಮೇನ್ ಅದನ್ನ ನಿವಾರಣೆ ಮಾಡ್ಕೋಬೇಕು, ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನ ರಕ್ತದ ಹೊರತು ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ ಅಂತ ಸತ್ಯವೇದ ಗ್ರಂಥ ಸ್ಪಷ್ಟವಾಗಿ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಬುಕಿಂಗ್ ಆಗ್ಬಿಟ್ಟಿದೆ. ಗಾಡಿ ಹತ್ಕೊಂಡ್ರೆ ಈ ದಿನ ಸುಪ್ರಸನ್ನತೆಯ ಕಾಲ. ಸೃಷ್ಟಿಕರ್ತನನ್ನು ಕಂಡುಕೊಂಡ್ರೆ ಬಹಳ ಒಳ್ಳೇದು ಪ್ರಿಯ. ನೋಡಿ, ಅದೇ ಹೇಳ್ತಾ ಇದ್ದೇವರು. ಇನ್ನು ಯಾವನು ಅಲ್ಲ, ನಾನು ಬೆಳಕಿಗೂ ಕತ್ತಲೆಗೂ ಸೃಷ್ಟಿಕರ್ತನು, ಮೇಲನ್ನು ಕೇಡನ್ನು ಬರಮಾಡುವವನು. ಈ ಸಮಸ್ತ ಕಾರ್ಯಗಳನ್ನು, ಈ ಕೊರೋನಾ ವೈರಸ್ ಅನ್ನು, ಈ ಕಾಟವನ್ನು, ಈ ಡೆಂಗಿ ಜ್ವರವನ್ನು, ಈ ಏಡ್ಸ್ ರೋಗವನ್ನು ಸಮಸ್ತವನ್ನು ಉಂಟು ಮಾಡಿದ್ದ ಕಾರ್ಯ ನಡೆಸುವಂತ ದೇವರು ನಾನೇ. ಒಂದು ಸೊಳ್ಳೆ ಮೂಲಕ ದೇವರು ಸಾಯಿಸ್ತಾನೆ. ಒಂದು ಸೊಳ್ಳೆ ಮೂಲಕ ಮನುಷ್ಯನನ್ನು ಸಾಯಿಸೋ ಮಟ್ಟಕ್ಕೆ ಆತನ ಪಾಪ ದ್ರೋಹಗಳು ಹೆಚ್ಚಾಗ್ತಾ ಇದೆ ಅಂದ್ರೆ ಏನ್ ಹೇಳ್ಬೇಕು? ಅರ್ಥ ಮಾಡ್ಕೊಳ್ಳೋದು ದೇವ್ರ ಮನಸ್ಸು. ಯಾರು ನಮ್ಮನ್ನ ಕಾಪಾಡ್ತಾ ಇದ್ದಾರೆ ದೇವ್ರೆ? ಯಾರು ನಮ್ಮನ್ನು ಕಾಪಾಡ್ತಾ ಇಲ್ವಲ್ಲ? ನಾವು ಇಷ್ಟು ದಿನ ನಂಬಿದಂತ ಮನುಷ್ಯರು ಕಾಪಾಡ್ತಾ ಇಲ್ಲ, ದೇವ್ರುಗಳು ಕಾಪಾಡ್ತಾ ಇಲ್ಲ. ಏನ್ ದೇವ್ರೆ ಇದು? ಯಾವತ್ತಾದ್ರೂ ದೇವ್ರ ಬಳಿ ಬಂದಿದೀವ? ಸತ್ಯವೇದದ ಹತ್ರ ಬರ್ಬೇಕು ಪ್ರೇರೆ. ಸತ್ಯವೇದದ ಬಳಿ ಬಂದು ವಾಕ್ಯವನ್ನು ಓದಿದ್ರೆ ಸತ್ಯ ತಿಳ್ಕೊಳ್ತೀರಾ. ಆಮೇಲೆ ದೀಕ್ಷಾ ಸ್ಥಾನ ತಗೊಂಡು ಯೇಸು ಕ್ರಿಸ್ತನೇ ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಸತ್ತವನು, ಆತನ ರಕ್ತವನ್ನು ನಮ್ಮ ಹಿರಿಯರು ಸುರಿಸಿದ್ದಾರೆ. ಆತನೇ ಜಗತ್ ರಕ್ಷಕನು, ಆತನೇ ಪಾಪ ವಿಮೋಚಕನು, ಆತ್ಮನೇ ಆತ್ಮ ರಕ್ಷಕನು, ಆತನೊಬ್ಬನೇ ಆತ್ಮ ರಕ್ಷಕನು. ಈ ದೇಹವನ್ನು ಬಿಟ್ಟು ಒಂದ್ ದಿವಸ ಆತ್ಮಕ್ಕೆ ಹೋಗುತ್ತೆ. ಆತ್ಮ ಹೋಗ್ಬೇಕಾದ್ರೆ ಕ್ಷಣ ಮಾತ್ರದಲ್ಲಿ ಬೆಂಕಿ ಕೆರೆಗೂ ಅಥವಾ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಯೇಸು ಕ್ರಿಸ್ತನನ್ನು ನಂಬಿ ಭಕ್ತನಾಗಿ ನೀತಿವಂತನಾಗಿ ಮಾಡ್ತಾ ಇರುವಂತ ಎಲ್ಲ ನೀಚ ಕಾರ್ಯ, ದುಷ್ಟ ಕಾರ್ಯ, ಹಾದ್ರ, ಸೂಳೆಗಾರಿಕೆ ಎಲ್ಲವನ್ನು ಬಿಡಬೇಕು ಪ್ರಿಯರೇ. ಎಲ್ಲ ಬಿಡಬೇಕು ಪ್ರಿಯರೇ. ಯೇಸು ಕ್ರಿಸ್ತನ್ ಕೆಲವರು ಯಾಕೆ ಅಂತೆಲ್ಲ ಗೊತ್ತಾ? ಕೆಲವರು ಬರ್ತಾರೆ, ಚರ್ಚೆಗೆ ಬರ್ತಾರೆ, 2 ದಿವಸ ಇದೆ, ಏನಾದ್ರು ಅದ್ಭುತ ನಡೀತಾ ಹೋಯ್ತಾ ಇರ್ತಾರೆ. ಕುಡಿಬಾರ್ದಪ್ಪ, ತಂದೆ ತಾಯಿನ ಸನ್ಮಾನಿಸ್ಬೇಕು, ಹೆಂಡತಿನೂ ಬಿಟ್ಟು ಇನ್ನೊಬ್ರು ಮದುವೆ ಆಗ್ಬಾರ್ದು, ಪ್ರೀತಿಪೂರ್ವಕವಾಗಿರ್ಬೇಕು, ಸಿಗರೇಟ್ ಸೇರ್ಬೇಕು, ಕುಡಿಬಾರ್ದು, ಆದ್ರ ಮಾಡಬಾರ್ದು, ದೋಚ್ಕೋಬಾರ್ದು, ಇನ್ನೊಬ್ರನ್ನ ಬೈಬಾರ್ದು, ಹೊಡಿಬಾರ್ದು ಅಂತ ಇದು ಹೇಳಿದ್ರೆ ಈ ಕಂಡೀಷನ್ಗೆ ಒಳಗಾಗಲ್ಲ, ಓಡ್ಬಿಡ್ತಾರೆ. ಅಪ್ಪ ಒಳ್ಳೆ ಮಾತು ಹೇಳ್ತಾ ಇದ್ದೆ, ಇನ್ನೊಬ್ಬನ ದೋಚ್ಕೋ, ಆದ್ರ ಮಾಡು, ಸೂಳೆಗಾರಿಕೆ ಮಾಡು, ಗೋಡಿ ತಿಂದು ವ್ಯಭಿಚಾರ ಮಾಡಿ ಸತ್ತೋಗು ಅಂತ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತಾ ಇಲ್ಲ. ನಿನ್ನಂತೆ ನಿನ್ನ ನೆರೆಯವರು ಪ್ರೀತಿಸು, ನಿನ್ನ ದುಷ್ಟ ಕೆಲಸಗಳನ್ನ ಬಿಡು, ನಿನ್ನ ಹೃದಯದಿಂದ ನಿನ್ನ ಹೃದಯ ಬಹು ಜಾಗ್ರತೆಯಿಂದ ಕಾಪಾಡ್ಕೋ. ಇದನ್ನ ನಿನ್ ಕಂಟ್ರೋಲ್ ತಗೋ. ನೀನು ಓಡಿಸುವಂತ ಗಾಡಿ ನಿನ್ ಕಂಟ್ರೋಲ್ ತಗೋಬೇಕಾದ್ರೆ ನಿನ್ನ ಬ್ರೇಕ್ ನಿನ್ ಕಂಡೀಷನ್ ಇಟ್ಕೋಬೇಕು ಅಲ್ವಾ? ಈ ಹೃದಯ ನಿನ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಹೇಗ್ ಬೇಕು ಹಳ್ಳ ದಿನಲ್ಲಿ ಹಾಗೆ ಹೋದ್ರೆ ಹೋಗಿ ಹೋಗ್ತೀಯ. ಅದೇ ರೀತಿ ದೇಹವೆಂಬ ದೇವಾಲಯನು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಕಂಟ್ರೋಲರ್, ಇದಕ್ಕೆ ಕಂಟ್ರೋಲ್ ಒಬ್ಬರನೇ ಇರೋದು. ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗವು, ನನ್ನ ಹೊರತು ಯಾರು ಸ್ವರ್ಗಕ್ಕೆ ಹೋಗುದಿಲ್ಲ. ಹೌದಾ? ಈ ಹೃದಯದಿಂದ ಹೊಲಸುತನ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದರಿಂದ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿದೆ ಅಂತೆ. ನಾಯಿಗಳ ಕೆಟ್ಟತನ ಅಲ್ಲ, ನರಿಗಳ ಕೆಟ್ಟತನ ಅಲ್ಲ, ಹಾವುಗಳ ಕೆಟ್ಟತನ ಅಲ್ಲ, ಹಂದಿಗಳ ಕೆಟ್ಟತನ ಅಲ್ಲ, ಯಾರ ಕೆಟ್ಟತನವೂ ಅಲ್ಲ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ತನ್ನ ಹೃದಯದಲ್ಲಿ ಯಾವಾಗಲೂ ಕೆಟ್ಟ ಆಲೋಚನೆ. ಫಿಲಮಲ್ಲಾದ್ರೂ ಅಡ್ವರ್ಟೈಸ್ ಕೊಡ್ತಾರೆ,
ಅಡ್ವರ್ಟೈಸ್ ಅವಾಗ ಕೊಡ್ತಾರೆ, ಫಿಲಮ್ ಟಾಕಿಸ್ಕೊಂಡು ಇಂಟ್ರೋ ಕೊಡ್ತಾರೆ. ಇವ್ರು ಆಗಲ್ಲ, ಯಾವಾಗಲೂ ನೋ ಸ್ಟಾಪ್, ನಾನ್ ಸ್ಟಾಪ್, ಯಾವಾಗಲೂ ಬರೀ ಕೆಟ್ಟ ಆಲೋಚನೆಗಳಲ್ಲಿ ನಡೆಯುವುದನ್ನು ದೇವರು ನೋಡಿ ಹೃದಯದಲ್ಲಿ ನೊಂದುಕೊಂಡು ದೇವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಪ್ರೇರೆ ಎಂತ ಭಯಪ್ಪ, ಭಯಂಕರ ನಿಜನ ನೋಡ್ಕೊಳ್ಳಪ್ಪ ಇವರು, ಎಂತ ಹೊಲಸಪ್ಪ. ಅಯ್ಯೋ, ಇವ್ರ ಬಟ್ಟೆಗಳು, ಇವ್ರ ನಡವಳಿಕೆಗಳು, ಇವರ ಒಂದು ಮಾತುಗಳು, ಇವರೊಂದು ಕ್ರಿಯೆಗಳು, ಇವರ ಒಂದು ಭಾವನೆಗಳು ಯಾವಾಗ್ಲೂ ಹೊಲಸಾಗಿದೆ ಅಂತ ದೇವರು ಹೃದಯದಲ್ಲಿ ನೊಂದುಕೊಂಡಿದ್ದಾನಂತೆ. ಮತ್ತೆ ದೇವ್ರೇನು ಪ್ರಿಯರೇ, ದೇವ್ರು ಮಾಡೋದೆಲ್ಲ ಮಾಡಿದರೆ ನಾವು ಮಾಡ್ಬೇಕಾಗಿರೋದು ಬಹಳ ಪ್ರಾಮುಖ್ಯ. ಪಾಪ ವಿಮೋಚನೆ ಹೊಂದ್ಕೊಂಡ್ರೆ ಸ್ವರ್ಗಕ್ಕೆ ಮಾರ್ಗ ಯೇಸು ಕ್ರಿಸ್ತನೇ. ಆತನನ್ನು ನಂಬಿದ್ರೆ ಈ ಲೋಕದಲ್ಲಿ ಒಂದಲ್ಲ ಒಂದು ಸಾಯ್ತೀವಿ. ಸತ್ತಾದ್ಮೇಲೆ ಸ್ವರ್ಗಕ್ಕೆ ಅಲ್ಲಿ ಭಯಂಕರವಾದ ನರಕದಲ್ಲಿ ಬೆಂಕಿ ಎಷ್ಟು ಭಯಂಕರವಾಗಿ ಉರಿತಾ ಇರ್ತದೆ ಗೊತ್ತಾ? ಇಲ್ಲಿ ಸ್ವಲ್ಪ ಸೆಂಟಿಮೀಟರ್ ಸೂರ್ಯ ಹೊರಟ್ರೆ ತಾಪ ಪಡ್ತೀವಿ. ಎಷ್ಟೋ ಜನ ಸತ್ಯ ಹೋಗ್ತಾರೆ ಆ ಬೆಂಕಿ, ಆ ಒಂದು ಹಬೆಗೆ, ಆ ಒಂದು ಸೆಕೆಗೆ ಅಲ್ವಾ? ಅಲ್ಲಿ ನರಳಾಟ, ಕಟಕಟನೆ, ಹಲ್ಲು ಕಡಿಯೋಣ, ಸಮಾಧಾನನೇ ಇಲ್ಲ. ಅಲ್ಲಿ ಬೆಂಕಿಲಿ ಉರಿತಾ ಇರಬೇಕು ನಾನ್ ಸ್ಟಾಪ್. ಚಿಕ್ಕ ಬಟ್ಟೆ ಹಾಕೋರು, ಅಯ್ಯೋ ದೇವ್ರೆ ನಮ್ ಚಿಕ್ಕ ಬಟ್ಟೆ ಆದ್ರೂ ಕೊಡಪ್ಪ, ನಮ್ಗೆ ಕೆಂಡ ಸುಡ್ತೈತೆ ಅಂದ್ರೂ ಕೊಡಲ್ಲ ದೇವ್ರು. ಅಪ್ಪ ನೀನ್ ಎಷ್ಟು ಹೊಲಸು ನಡತೆ ಒಳ್ಳೆವಳಾಗಿ ಅರ್ಧ ಬಟ್ಟೆ ಹಾಕೊಂಡು ನಿನ್ನ ದೇಹವನ್ನು ಹೊಲೆ ಮಾಡ್ಕೊಂಡು ಅನೇಕರಿಗೆ ತೋರಿಸ್ತೋ, ಆ ಬಟ್ಟೆನೂ ನಿಮ್ಗೆ ಸಿಗಲ್ಲ. ನರಳು, ಈಗ ನರಳು ಇದೇ ಪ್ರಸನ್ನತೆಯ ಕಾಲ. ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಕ್ಕೋದಿಲ್ಲ. ನಾಳೆ ಅಂದ್ರೆ ನಿನಗೇನು ಗೊತ್ತಿಲ್ಲ ಬಚ್ಚ, ನೀನೇನು ಗೊತ್ತಿಲ್ಲ. ದೇವರು ಶ್ರೇಷ್ಠನು, ದೇವರು ಜ್ಞಾನಿ, ದೇವರಿಗೆಲ್ಲ ಗೊತ್ತು, ನೀನು ಆತ್ಮ ಎಲ್ಲೋ ಗೊತ್ತಿಲ್ಲ ಅಂತ. ಆದ ಕಾರಣ ನಿನ್ನನ್ನು ಸರಿಪಡಿಸಿಕೊಂಡು ನಿನ್ನನ್ನು ಉಂಟು ಮಾಡಿದಂತೆ ದೇವರ ಬಳಿಗೆ ಬಂದ್ರೆ ನಿನ್ನ ನಡವಳಿಕೆಗಳು ಬದಲಾಯಿಸೋದಕ್ಕೆ ದೇವರ ಶಕ್ತಿ. ಸತ್ಯವೇದ ಗ್ರಂಥ ಇದೆಯಲ್ಲ, ಇದು ಮನುಷ್ಯನ ನಡವಳಿಕೆನ ಒಂದು ದಿವಸ ನಾನು ಭಯಂಕರವಾದಂಥ ಸ್ಥಿತಿಯಿಂದ ನಿನ್ನನ್ನು ಬದಲಾಯಿಸಿದ ದೇವರು ನಿನಗೂ ಬದಲಾಯಿಸೋದಕ್ಕೆ ಶಕ್ತಿ. ನಿನ್ನ ಹೃದಯವನ್ನು, ನಿನ್ನ ಜಾತಿ, ಕುಲ, ಮತ, ನಿನ್ನ ಹೆಸರು ದೇವ್ರು ಬೇಕಾಗಿಲ್ಲ. ನಿನ್ನ ಹೃದಯದಲ್ಲಿ ಜಾಗ ಕೊಡು. ದೇವ್ರು ಯಾವ ದೇವ್ರು ಬೇಕಾಗಿಲ್ಲ. ನಿಮ್ಮ ಹೃದಯದಲ್ಲಿ ಜಾಗ ಬೇಕು ಅಷ್ಟೇ. ಹೃದಯದಲ್ಲಿ ಜಾಗ ಕೊಡು. ಆ ಥರ ಪರಲೋಕದಲ್ಲಿ ಸ್ವರ್ಗದಲ್ಲಿ ಜಾಗ ಕೊಡ್ತೀನಿ. ಈ ಮಾತಿನ ಮೂಲಕ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಮಾತಿನ ಮೂಲಕ ಕೆಲವು ಸತ್ಯಗಳನ್ನ ತಿಳ್ಕೊಂಡು ನೀವು ದೇವ್ರ ಕಡೆ ಬರ್ತೀರ ಅಂತ ನಾನು ನಂಬ್ತಾ ಇದ್ದೀನಿ. ಈ 2 ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಇದ್ರ ಮೂಲಕ ದೇವರು ನನ್ನ ಆಶೀರ್ವದಿಸಲಿ. ರಕ್ಷಣೆ ಮಾಡ್ತಾನೆ ಅಂದ್ರೆ ಮಾತ್ರ, ಇಲ್ಲದರೆ ದೇವರ ಕರುಣೆ ಬಹಳ ಅಪಾರವಾದದ್ದು. ಒಂದು ವೇಳೆ ಆತನ ಕರುಣೆ ಇದ್ರೆ ಇನ್ನು ಸ್ವಲ್ಪ ಆಯುಷ್ಕಾಲವನ್ನು ಕೊಟ್ಟು ನೀವು ಸತ್ಯವನ್ನು ತಿಳಿದುಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಕಾಪಾಡಲಿ ಅಂತ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ ಕಡೆದಾಗಿ. ಭೂಮಿ ಆಕಾಶ ಸರ್ವಲೋಕವನ್ನು ಉಂಟು ಮಾಡಿದ್ದಂತೆ ನಮ್ಮ ಸ್ವರ್ಗೀಯ ತಂದೆ ದೇವರೇ, ಅಪ್ಪ ಹೌದು ಕರ್ತನೆ, ನಮ್ಮ ಹಿರಿಯರು ತಂದೆ ಅನೇಕ ತಪ್ಪುಗಳನ್ನು, ಅಪರಾಧಗಳನ್ನು, ದ್ರೋಹವನ್ನು ಮಾಡಿದ್ದಾರೆ ತಂದೆ. ಅಪ್ಪ ಅವರ ತಪ್ಪನ್ನು ತಂದೆ ನಿಮ್ಮ ಮಕ್ಕಳ ಮೇಲೆ ದೇವರೇ ನೀವು ಹಾಕೋದಿಲ್ಲ ಅಂತ ನಂಬ್ತಾ ಇದ್ದೀರಪ್ಪ, ಕಾಪಾಡಿರಿ ತಂದೆ. ಆದರೆ ಅವರ ಬಾಯಿಂದ ಅವರು ಹೇಳಿಕೊಂಡಂಥ ಮಾತು, ನಾವು ನಮ್ಮ ಮಕ್ಕಳು ನೋಡಿಕೊಳ್ಳುತ್ತೇವೆ, ಈ ಅಪರಾಧವನ್ನು ನಾವು ತೀರಿಸುತ್ತೇವೆ ಎಂದು ಅವರು ತಲೆ ಮೇಲೆ ಹಾಕೊಂಡಿರುವಂಥ ಕರ್ತನೆ, ಅವರ ಒಂದು ಅಪರಾಧಗಳನ್ನು ಮಗನಾದ ಯೇಸು ಕ್ರಿಸ್ತನ ಮೂಲಕ ತಂದೆ ನೀವು ಕ್ಷಮಿಸಿದರೆ ಅದಕ್ಕಾಗಿ ಸ್ತೋತ್ರ. ಎಲ್ಲರೂ ಸತ್ಯವನ್ನು ತಿಳಿದುಕೊಂಡು ಪಾಪ ಅಪರಾಧದ ನಿಮಿತ್ತ ಸಾಯಬೇಕಾದಂಥ ನಮ್ಮನ್ನು ಕಾಪಾಡಿ ಇಂದು ಯಾವತ್ತು ನಾವು ನರಕದಂಡನೆಗೆ ಪಾತ್ರರಾಗಿದ್ದ ನಮ್ಮ ಜೀವಗಳನ್ನು ಉಳಿಸಿ ದೇವರೇ, ನಾವು ಇತರರಿಗೆ ನಿಮ್ಮ ಪ್ರೀತಿಯ ಮಾತುಗಳನ್ನು, ನಿಮ್ಮ ಒಂದು ಆಲೋಚನೆಯನ್ನು, ನಿಮ್ಮ ಒಂದು ಮನಸ್ಸನ್ನು, ನಿಮ್ಮ ಒಂದು ವೇದನೆಯನ್ನು ಇತರರಿಗೆ ಒಟ್ಟಿಗೆ ಹಂಚಿಕೊಳ್ಳುವಾಗ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ನೋಡಿದಂಥ ಮಕ್ಕಳು, ಈ ಲೈವನ್ನು ನೋಡಿದಂಥ ಮಕ್ಕಳು, ವಾಕ್ಯವನ್ನು ಕೇಳಿಸಿಕೊಂಡಂಥ ಮಕ್ಕಳು ಕರ್ತನೆ ಅಪ್ಪ ಸತ್ಯವನ್ನು ತಿಳಿದುಕೊಂಡು ನಿಮ್ಮ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿರಿ. ಎಲ್ಲ ಸಹೋದರ ಸಹೋದರಿಯರಿಗೆ ಅಪ್ಪ ಅವರ ಆತ್ಮವು ರಕ್ಷಿಸಲ್ಪಡಲಿ ಕರ್ತನೆ. ಅವರು ನಿಮ್ಮ ಮಗನಾದ ಯೇಸು ಕ್ರಿಸ್ತನನ್ನು ಸತ್ಯವಂತನು, ನೀತಿವಂತನು, ಪರಿಶುದ್ಧ ನೀತನ ಹೊರತು ಯಾರು ನಮ್ಮನ್ನು ರಕ್ಷಿಸೋರಿಲ್ಲ ಎಂದು ಸತ್ಯವನ್ನು ತಿಳಿದುಕೊಂಡು ನಿಮ್ಮ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿ ಕೃಪೆ ತೋರಿಸಿ. ನಿಮ್ಮ ಮಾತುಗಳನ್ನು ಇರುವುದಿದ್ದ ಹಾಗೆ ಹೇಳೋಕ್ಕಾಗುವಂತೆ ಅಪ್ಪನನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ದೇವರ ಈ ಚಿಕ್ಕ ಪ್ರಾರ್ಥನೆ ಮೂಲಕ ವಿಜ್ಞಾಪನೆ ನಿಮ್ಮ ಪ್ರಿಯಕುಮಾರನು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡಿದ್ದೇನೆ ಪಾತ್ರ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಗಾಡ್ ಬ್ಲೆಸ್ ಯು.